ಕಾನ್ಫಿಗರೇಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದ್ದೆ, ರೈಟ್? ಸೊ ಬಿ ಪಿ ಕಾನ್ಫಿಗರೇಷನ್ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ನಾನು ಹೇಳಿದ್ದೆ. ಬಟ್ ಲಾಸ್ಟ್ 2 ಕ್ಲಾಸ್ ಹೇಳಿದ್ನಲ್ಲ, ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಸೊ ಕ್ಲಾಸಸ್ ತೊಗೊಳೋದಕ್ಕೆ ಆಗಲಿಲ್ಲ ಅಷ್ಟೇ. ಓಕೆ, ಸೊ ಇವಾಗ ಬಿಸ್ನೆಸ್ ಪಾರ್ಟ್ನರ್ಸ್ ಅಂದರೆ ನಾನು ಆಲ್ರೆಡಿ ಥಿಯರಿಟಿಕಲಿ ನಿಮ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೆ. ಸೊ ಬಟ್ ಸ್ಟಿಲ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಅಗೇನ್. ಓಕೆ, ಸೊ ಬಿ ಪಿ ಅಂದರೆ ಬಿಸ್ನೆಸ್ ಪಾರ್ಟ್ನರ್ ಅಂತ. ಓಕೆ, ಬಿ ಪಿ ಅಂದರೆ ಒಂದು ಟಿ ಕೋಡ್ ಕೂಡ SAP ಸಿಸ್ಟಮಲ್ಲಿ. ಸೊ ಅಪಾರ್ಟ್ ಫ್ರಮ್ ದಟ್ ಬಿ ಪಿ ಅಂದರೆ ಬಿಸ್ನೆಸ್ ಪಾರ್ಟ್ನರ್ ಅಂತ. ಬಿಸ್ನೆಸ್ ಪಾರ್ಟ್ನರ್ ಅಂತ ಬಂದ ತಕ್ಷಣ ವೆಂಡರ್ ಆ್ಯಂಡ್ ಕಸ್ಟಮರ್ ಇಬ್ಬರು ಬರ್ತಾರೆ. ಓಕೆ, ಸೊ ಇದು ನಾಟ್ ಓನ್ಲಿ ವೆಂಡರ್ ನಾಟ್ ಓನ್ಲಿ ಕಸ್ಟಮರ್. ಎಸ್ ಫಾರ್ ಅನ್ನೋದ್ರಲ್ಲಿ ಇದು ಬಿ ಪಿ ಅಂತ ಇದೆ. ಸೊ ಬಿಫೋರ್ ಈ ಥರ ಇರಲಿಲ್ಲ. ಬಿಫೋರ್ ನಿಮಗೆಲ್ಲ ಬಂದ್ಬಿಟ್ಟು ಸಪ್ರೇಟ್ ಟಿ ಕೋಡ್ ಫಾರ್ ವೆಂಡರ್ ಆ್ಯಂಡ್ ಸಪ್ರೇಟ್ ಟಿ ಕೋಡ್ ಫಾರ್ ಕಸ್ಟಮರ್ ಇತ್ತು ECC. ಓಕೆ, ಸೊ ಇವಾಗ ಸೊ ಎಲ್ಲದು ಕೂಡ ಬಿ ಪಿಲೇ ಬರುತ್ತೆ. ಸೊ ಕಾನ್ಫಿಗರೇಷನ್ಸ್ ಮಾಡ್ತಾ ಹೋಗ್ತೀವಿ, ನಾವು ಇಂಟರ್ಲಿಂಕ್ ಮಾಡ್ತಾ ಹೋಗ್ತೀವಿ ಕಾನ್ಫಿಗರೇಷನ್ ಬಿ ಪಿಲಿ. ಸೊ ಅದರಲ್ಲಿ ನಿಮಗೆ ಸೊ ಎಲ್ಲ ಮೇಂಟೈನ್ ಮಾಡ್ಬೋದು. ಓಕೆ, ಸೊ ಬಿಸ್ನೆಸ್ ಪಾರ್ಟ್ನರ್ ಕ್ಯಾನ್ ಬಿ ಪರ್ಸನ್ ಆರ್ ಆರ್ಗನೈಸೇಷನ್ಸ್ ಆರ್ ಗ್ರೂಪ್ ಆಫ್ ಪೀಪಲ್ ಆರ್ ಗ್ರೂಪ್ ಆಫ್ ಆರ್ಗನೈಸೇಷನ್ಸ್. ಓಕೆ, ಸೊ ಯಾರು ಬೇಕಾದ್ರೂ ಆಗಿರ್ಬೋದು. ಓಕೆ, ಇಟ್ ಈಸ್ ನಾಟ್ ಓನ್ಲಿ ದ ಪರ್ಟಿಕ್ಯುಲರ್ ದ ವೆಂಡರ್ ಆರ್ ಕಸ್ಟಮರ್. ಸೊ ವೆದರ್ ಇಟ್ ಕ್ಯಾನ್ ಬಿ ಪರ್ಸನ್, ಆರ್ಗನೈಸೇಷನ್ ಆರ್ ಗ್ರೂಪ್ ಆಫ್ ಪೀಪಲ್ ಆರ್ ಆರ್ಗನೈಸೇಷನ್ ಆರ್ ಗ್ರೂಪ್ ಆಫ್ ಆರ್ಗನೈಸೇಷನ್. ಓಕೆ, ಸೊ ಈ ಥರ ಡಿಫ್ರೆಂಟ್ ಇರುತ್ತೆ, ಐದರ್ ಕಸ್ಟಮರ್ ಆರ್ ವೆಂಡರ್. ಸೊ ಯಾರು ಬೇಕಾದ್ರೂ ಆಗಿರ್ಬೋದು. ಓಕೆ, ಸೊ ಆ್ಯಂಡ್ ಇವಾಗ ಸೊ ಮಲ್ಟಿಪಲ್ ಟ್ರಾನ್ಸಾಕ್ಷನ್ಸ್ ಮಾಡೋದಕ್ಕೆ ಬಿ ಪಿ ಕಾನ್ಫಿಗರೇಷನ್ಸ್ ಏನಾಗುತ್ತೆ, ಬೋತ್ ಆಬ್ಜೆಕ್ಟ್ ಮೇಲೆ ವರ್ಕ್ ಮಾಡೋದಕ್ಕೆ ಇದು ಈಸಿ ಕಾನ್ಸೆಪ್ಟ್ಸ್. ಸೊ ಅದಕ್ಕೋಸ್ಕರನೇ ಕಸ್ಟಮರ್ ಆ್ಯಂಡ್ ವೆಂಡರ್ ಇಂಟಿಗ್ರೇಷನ್ ಟು ಬಿ ಪಿ ಪಾರ್ಟ್ನರ್ ಅಂತ ಮಾಡಿರೋದು. ಓಕೆ, ಸೊ ಇದು ಆ್ಯಕ್ಚುಲಿ ನಾರ್ಮಲಾಗಿ ಏನೇನು ಬರುತ್ತೆ ಅಂದರೆ ಜನರಲ್ ಆ್ಯಂಡ್ ಫೈನಾನ್ಷಿಯಲ್ ಆ್ಯಂಡ್ ಪರ್ಚೇಸ್ ಆ್ಯಂಡ್ ಜನರಲ್ ಆ್ಯಂಡ್ ಫೈನಾನ್ಷಿಯಲ್ ಸೇಲ್ಸ್ ಬರುತ್ತೆ. ಸೇಲ್ಸ್ ಬಂದ್ಬಿಟ್ಟು ಕಸ್ಟಮರ್ಗೆ ಬರುತ್ತೆ ಆ್ಯಂಡ್ ಪರ್ಚೇಸ್ ಬಂದ್ಬಿಟ್ಟು ವೆಂಡರ್ಗೆ ಬರುತ್ತೆ. ಓಕೆ, ಸೊ ಬಿಫೋರ್ ಏನಿತ್ತು, ಬಿಫೋರ್ ನಾವು ಇದು ಈ ಥರ ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ಟಿ ಕೋಡ್ಸ್ ಎಲ್ಲ ಸಪ್ರೇಟ್ ಇದ್ದು ಅಂತ ಹೇಳಿದೆ ಅಲ್ವಾ ನಾನು. ಸೊ ಅದೆಲ್ಲ ಬಂದ್ಬಿಟ್ಟು ನಿಮಗೆ XK01 ಆ್ಯಂಡ್ FK01 ಆ್ಯಂಡ್ MK01 ಅಂತ ಇತ್ತು. ಕಸ್ಟಮರ್ಗೆ ಬಂದ್ಬಿಟ್ಟು XD01 FD01 ಆ್ಯಂಡ್ VD01 ಅಂತ ಇತ್ತು. ಸೊ ಇವಾಗ ನಾವೇನು ಮಾಡ್ತೀವಿ, ಅದು ಬಿ ಪಿಲೇನೆ ಎರಡನ್ನೂ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಅದು ಆ ಟಿ ಕೋಡ್ ಕೂಡ ಎಕ್ಸಿಸ್ಟ್ ಇದೆ, ಬಟ್ ನಾವು ಆಲ್ರೆಡಿ ಬಿ ಪಿಲಿ ಡೈರೆಕ್ಟ್ ಇಂಟಿಗ್ರೇಟ್ ಮಾಡೋದ್ರಿಂದ ಸೊ ಅದು ನಮಗೊಂದು ಈಸಿ ವೇ. ಓಕೆ, ಸೊ ಬಿಫೋರ್ ನಾವು ಬಿ ಪಿ ಕಾನ್ಫಿಗರೇಷನ್ಸ್ ಮಾಡೋದಕ್ಕೆ ಇಟ್ಸ್ ಅನ್ ಈಸಿ ವೇ. ಓಕೆ, ಸೊ ಇವಾಗ ಬಿ ಪಿ ಕಾನ್ಫಿಗರೇಷನ್ಸಲ್ಲಿ ಬೇಸಿಕ್ ಫಸ್ಟ್ ಏನೇನು ಮಾಡಬೇಕು, ಫಸ್ಟ್ ಇವಾಗ ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ, ನಿಮಗೆ ವೆಂಡರ್ ಮಾಸ್ಟರ್ಗೆ ಏನು ಬೇಕು, ವೆಂಡರ್ಗೆ ಏನು ಬೇಕು, ಸೊ ಎಲ್ಲ ಕಂಪ್ಲೀಟ್ ಕಾನ್ಫಿಗರೇಷನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ದ ಸೇಮ್ ವೇ ಯು ಹ್ಯಾವ್ ಟು ಡೂ ಇಟ್ ಫಾರ್ ಕಸ್ಟಮರ್ಗೂ ಸೇಮ್ ಅದೇ ಥರ ಮಾಡಬೇಕು. ಸೊ ನಾನು ಫಸ್ಟ್ ವೆಂಡರ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ, ಆ್ಯಂಡ್ ನೀವು ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ನಿಮಗೆ ಅರ್ಥ ಆಯಿತು ಅಂದರೆ ಕಸ್ಟಮರ್ದು ನೀವೇ ಟ್ರೈ ಮಾಡಿ. ಸೊ ಕಸ್ಟಮರ್ ನಿಮಗೆ ಅರ್ಥ ಆಗಿಲ್ಲ, ಸೊ ನಿಮ್ಗೆ ಏನಾದ್ರು ಎರರ್ ಬಂತು ಅಂದರೆ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಅಗೇನ್. ಬಟ್ ನಿಮ್ಗೆ ಏನೋ ಇಶ್ಯೂಸ್ ಬರಲ್ಲ, ಎರರ್ ಬರಲ್ಲ. ಏನಕ್ಕೆ ಅಂದರೆ ಬೋತ್ ಆರ್ ಸೇಮ್, ಕಸ್ಟಮರ್ ಆ್ಯಂಡ್ ವೆಂಡರ್. ಸೊ ಬೋತ್ ಆರ್ ಸೇಮ್ ಕಾನ್ಫಿಗರೇಷನ್, ಜಸ್ಟ್ ವಿ ಹ್ಯಾವ್ ಟು ಕ್ರಿಯೇಟ್ ಎ ಸಪ್ರೇಟ್ ಗ್ರೂಪಿಂಗ್. ಓಕೆ, ಸೊ ವಿ ಹ್ಯಾವ್ ಟು ಡೂ ಎ ಸಪ್ರೇಟ್ ಗ್ರೂಪಿಂಗ್, ದಟ್ಸ್ ಇಟ್. ಅದ್ರಲ್ಲಿ ಬೇರೆ ಏನು ಅಂತ ಚಾಲೆಂಜಸ್ ಇರೋದಿಲ್ಲ, ಗ್ರೂಪಿಂಗ್ ಮಾತ್ರ ಸಪ್ರೇಟ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಲೆಟ್ ಮೀ ಶೇರ್ ಮೈ ಸ್ಕ್ರೀನ್ ಆ್ಯಂಡ್ ಶೋ ಯು. ಸೊ ಸ್ಕ್ರೀನ್ ಕಾಣಿಸ್ತಿದೆಯಲ್ಲ? ಓಕೆ, ಸೊ ಇವಾಗ ನಾವು ಫಸ್ಟ್ ವೆಂಡರ್ ಕಾನ್ಫಿಗರೇಷನ್ ಮಾಡೋಣ. SAMGಗೆ ಹೋಗ್ಬಿಟ್ಟು, ಸೊ ನೀವು SAMG ಪಾತ್ ಮುಖಾಂತರ ಕೂಡ ಹೋಗ್ಬೋದು, ಇಲ್ಲ ಟಿ ಕೋಡ್ ಕೂಡ ಯೂಸ್ ಮಾಡ್ಬೋದು. ಸೊ OBD3 ಅಂತ ಟಿ ಕೋಡ್ ಬರುತ್ತೆ ನಿಮಗೆ, ಅದು ಹಾಕ್ಬಿಡ್ತೀನಿ ಇಲ್ಲಿ ಎಕ್ಸೆಲಲ್ಲಿ. ಸೊ ದಟ್ ಯು ಕ್ಯಾನ್ ಫಾರ್ ಇಟ್ ಈಸಿಲಿ. ಓಕೆ, ಸೊ ಟ್ಯಾಕ್ಸ್ದು ಅದೆಲ್ಲ ಅರ್ಥ ಆಗಿದೆಯಲ್ವಾ? ಯಾರಿಗೂ ಡೌಟ್ಸ್ ಇಲ್ಲಲ್ಲ? ಸೊ ಎಲ್ಲ ವರ್ಕ್ ಆಗ್ತಾ ಇದೆಯಾ? ಓಕೆ, ಸೊ ವರ್ಕ್ ಆಗ್ತಾ ಇದ್ರೆ ಫೈನ್. ಸೊ ಇವಾಗ ಸೊ ಬಿಸ್ನೆಸ್ ಪಾರ್ಟ್ನರ್ BP. ಓಕೆ, ಸೊ BP ಬಿಸ್ನೆಸ್. ಓಕೆ, ಸೊ ಇದರಲ್ಲಿ ನಾವು ಏನೇನು ಕಾನ್ಫಿಗರೇಷನ್ಸ್ನ ಮಾಡ್ತಾ ಹೋಗ್ತೀವಿ ಅನ್ನೋದನ್ನು ನೋಡ್ತಾ ಹೋಗೋಣ. ಓಕೆ, ಸ್ಟೆಪ್ ಬೈ ಸ್ಟೆಪ್. ಓಕೆ, ಸೊ ಫಸ್ಟ್ ಏನು ಮಾಡಬೇಕು, ಫಸ್ಟ್ ಬಂದ್ಬಿಟ್ಟು ನಾವು ವೆಂಡರ್ ಅಕೌಂಟಿಂಗ್ ಗ್ರೂಪ್ನ ಡಿಫೈನ್ ಮಾಡಬೇಕು. ಓಕೆ, ಫಸ್ಟ್ ಸ್ಟೆಪ್ ಒನ್ ಬಂದ್ಬಿಟ್ಟು ಸ್ಟೆಪ್ ಒನ್ ಬಂದ್ಬಿಟ್ಟು ಸೊ ವೆಂಡರ್ ಅಕೌಂಟ್ ಗ್ರೂಪ್. ಓಕೆ, ಸೊ ಇವಾಗ ವೆಂಡರ್ ಅಕೌಂಟ್ ಗ್ರೂಪ್ನ ಹಿಂಗೆ ಕ್ರಿಯೇಟ್ ಮಾಡಬೇಕು. ಸೊ ಟಿ ಕೋಡ್ ಬಂದ್ಬಿಟ್ಟು OBD3. ಸೊ OBD3 ಇಸ್ ದ ಟಿ ಕೋಡ್.
ಓಕೆ. ಸೊ ಇದೇನಕ್ಕೆ ನಾವು ಕಸ್ಟಮರ್ ಗ್ರೂಪ್ನ ಏನಕ್ಕೆ ಕ್ರಿಯೇಟ್ ಮಾಡ್ತೀವಿ ಅಂದರೆ, ಸೊ ನಾವು ವೆಂಡರ್ ಮಾಸ್ಟರ್ ರೆಕಾರ್ಡ್ನ ಯಾವ ಐ ಮೀನ್ ಜಿ ಎಲ್ ಯಾವ ಥರ ಕ್ರಿಯೇಟ್ ಮಾಡಿದ್ವಲ್ವಾ, ಸೇಮ್ ಅದೇ ಥರ ನಾವು ವೆಂಡರ್ ಮಾಸ್ಟರ್ನ ಕ್ರಿಯೇಟ್ ಮಾಡಬೇಕಾದ್ರೆ ಸೊ ಅಕೌಂಟಿಂಗ್ ಗ್ರೂಪ್ ಬೇಕೇ ಬೇಕು. ಓಕೆ. ಸೊ ಇಟ್ ವಿಲ್ ಡಿಸೈಡ್ ದ ಅಕೌಂಟಿಂಗ್ ಗ್ರೂಪ್ ವಿಚ್ ವಿ ಆರ್ ಗೋಯಿಂಗ್ ಟು ಅಸೈನ್ ಫಾರ್ ದ ಪರ್ಟಿಕ್ಯುಲರ್ ವೆಂಡರ್ ಅಂತ. ಸೊ ಡಿಫ್ರೆಂಟ್ ಅಕೌಂಟಿಂಗ್ ಗ್ರೂಪ್ಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ ನಾವು. ಓಕೆ. ಸೊ ನೀವು ಯಾವ ಥರ ಅಕೌಂಟಿಂಗ್ ಗ್ರೂಪ್ನ ಕ್ರಿಯೇಟ್ ಮಾಡ್ತೀರಾ ಅದನ್ನ ಅಸೈನ್ ಮಾಡ್ತಾ ಹೋಗ್ತೀರಿ. ಓಕೆ. ಫಾರ್ ಎಕ್ಸಾಂಪಲ್ ನಿಮಗೆ ಸೊ ಇವಾಗ ಡೊಮೆಸ್ಟಿಕ್ ವೆಂಡರ್ ಆರ್ ಲೋಕಲ್ ವೆಂಡರ್ ಅಂತ ಬರ್ತಾರೆ. ಆ್ಯಂಡ್ ದೆನ್ ನಿಮಗೆ ಇಂಟರ್ನ್ಯಾಷನಲ್ಗೆ ಸಪ್ರೇಟ್ ವೆಂಡರ್ಸ್ನ ಯೂಸ್ ಮಾಡ್ಬೋದು. ಸೊ ಈ ಥರ ಫಾರಿನ್ ವೆಂಡರ್ಸ್ ಅಂತ. ಸೊ ಈ ಥರ ಸಪ್ರೇಟ್ ಗ್ರೂಪಿಂಗ್ ಬೇಕು ಅಂದರೆ ಸೊ ಗ್ರೂಪಿಂಗ್ನ ಡಿಫೈನ್ ಮಾಡ್ಕೋಬೇಕು. ಐ ಮೀನ್ ಪರ್ಟಿಕ್ಯುಲರ್ಲಿ ನೀವು ಎಲ್ಲದಕ್ಕೂ ಅಸೈನ್ ಮಾಡ್ತಾ ಹೋಗ್ತೀರಿ. ಓಕೆ. ಸೊ ನಾವಿವಾಗ ಸೊ ಪಾತಲ್ಲಿ ತೋರಿಸ್ತೀನಿ ನಿಮಗೆ ಹೋಗ್ಬಿಡಿ ಈ ಥರ ಟೀ ಕೋಡು. ಸೊ ಪಾತಲ್ಲಿ ಎಲ್ಲ ಹೋಗಬೇಕು ಅಂದರೆ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಅಕೌಂಟ್ ರಿಸೀವಬಲ್ ಆ್ಯಂಡ್ ಅಕೌಂಟ್ಸ್ ಪೇಬಲ್ ಇದೆ ನೋಡಿ, ಅಲ್ಲಿ ಹೋಗ್ಬೇಕು ನೋಡಿ, ಅಕೌಂಟ್ಸ್ ರಿಸೀವಬಲ್ ಆ್ಯಂಡ್ ಅಕೌಂಟ್ಸ್ ಪೇಬಲ್. ಓಕೆ. ಸೊ ಇಲ್ಲಿ ಹೋಗಿ ಇದಾದ್ಮೇಲೆ ಸಪ್ಲೈಯರ್ ಅಕೌಂಟ್ಸ್ ಮೇಲೆ ಹೋಗಿ, ಸಪ್ಲೈಯರ್ ಅಕೌಂಟ್ಸ್. ಓಕೆ. ಸಪ್ಲೈಯರ್ ಆ್ಯಂಡ್ ವೆಂಡರ್ ಬೋತ್ ಆರ್ ಸೇಮ್. ಇದು ಕಸ್ಟಮರ್ ಕಾನ್ಫಿಗರೇಷನ್ಸ್ ಮಾಡಬೇಕಾದ್ರೆ ನೀವು ಕಸ್ಟಮರ್ ಅಕೌಂಟ್ಸ್ಗೆ ಹೋಗಬೇಕು. ಇವಾಗ ನಾವು ವೆಂಡರ್ಸ್ ಮಾಡ್ತಾ ಇದ್ವಿ. ವೆಂಡರ್ಸ್ ಮೀನ್ಸ್ ಸಪ್ಲೈಯರ್ ಬೋತ್ ಬೋತ್ ಆರ್ ಸೇಮ್. ಓಕೆ. ಸೊ ಇದರಲ್ಲಿ ನಾವು ಏನು ಮಾಡಬೇಕು, ಮಾಸ್ಟರ್ ಡೇಟಾ ಕ್ರಿಯೇಟ್ ಮಾಡಬೇಕಲ್ವಾ. ಮಾಸ್ಟರ್ ಡೇಟಾ ಕ್ರಿಯೇಟ್ ಮಾಡೋಕ್ಕೆ ಏನೇನು ಪ್ರೀ ರಿಕ್ವೆಸಿಟ್ಸ್ ಬೇಕು, ಬಿಫೋರ್ ಕ್ರಿಯೇಟಿಂಗ್ ಮಾಸ್ಟರ್ ಡೇಟಾ ಏನೇನು ಪ್ರಿಪರೇಷನ್ಸ್ ಮಾಡಬೇಕು. ಓಕೆ. ಸೊ ಅದನ್ನು ನಾವಿಲ್ಲಿ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ನಾನು ಇವಾಗ ಹೇಳಿದೆ ವೆಂಡರ್ ಅಕೌಂಟಿಂಗ್ ಗ್ರೂಪ್ಸ್ನ ನಾವು ಮೇಂಟೈನ್ ಮಾಡಬೇಕು ಅಂತ. ಓಕೆ. ಸೊ ವೆಂಡರ್ ಅಕೌಂಟಿಂಗ್ ಗ್ರೂಪ್ನ ಮೇಂಟೈನ್ ಮಾಡಬೇಕಾದ್ರೆ ಸೊ ಏನೇನೆಲ್ಲ ಮಾಡಬೇಕು, ಏನೆಲ್ಲ ಡೇಟಾ ಮೇಂಟೈನ್ ಮಾಡಬೇಕು, ಏನೆಲ್ಲ ಕಾನ್ಫಿಗರೇಷನ್ಸ್ನ ಮೇಂಟೈನ್ ಮಾಡಬೇಕು, ಸೊ ಅದನ್ನೆಲ್ಲ ಮಾಡ್ತಾ ಹೋಗೋಣ. ಇವಾಗ ಫಸ್ಟ್ ವೆಂಡರ್ ಡಿಫೈನ್ ಅಕೌಂಟಿಂಗ್ ಗ್ರೂಪ್ ವಿತ್ ಸ್ಕ್ರೀನ್ ಲೇಔಟ್ ಅಂತ ಇದೆ. ಫಸ್ಟ್ ಇದು ವೆಂಡರ್ಸ್ಗೆ. ಓಕೆ. ಸೊ ಇದನ್ನು ನಾವು ಮಾಡಬೇಕು, ಫಸ್ಟ್ ಮೇಂಟೈನ್ ಮಾಡಬೇಕು. ಓಕೆ. ಸೊ ಎಕ್ಸಿಕ್ಯೂಟ್. ಸೊ ಇಲ್ಲಿ ನೀವು ಗ್ರೂಪಿಂಗ್ ನೇಮ್ಸ್ನ ಆ್ಯಡ್ ಮಾಡ್ತಾ ಹೋಗಬೇಕು ಸಿಸ್ಟಮಲ್ಲಿ. ನೀವು ಯಾವ್ದಾದ್ರು ಗ್ರೂಪಿಂಗ್ ಕ್ರಿಯೇಟ್ ಮಾಡಿ ಸೊ ಆ ಗ್ರೂಪಿಂಗ್ಸ್ದು ಹೊಸದಾಗಿ ಇಲ್ಲಿ ಒಂದು ಗ್ರೂಪಿಂಗ್ನ ಮೇಂಟೈನ್ ಮಾಡಬೇಕು. ಸೊ ಅದಕ್ಕೆ ಅಕೌಂಟಿಂಗ್ ಗ್ರೂಪ್ದೊಂದು ಐಡಿನ ಹಾಕಬೇಕು. ಓಕೆ. ಸೊ ನೀವು ಏನು ಹಾಕ್ತೀರಾ ಅದು ಮೇಂಟೈನ್ ಮಾಡ್ತಾ ಹೋಗ್ತೀವಿ ನಾವು. ಫಾರ್ ಎಕ್ಸಾಂಪಲ್ ನಾವು ಈಗ ಟಿ ಇ ಅಲ್ವಾ, ಟಾಟಾ ಎಲೆಕ್ಟ್ರಿಕ್ಸ್ ಅಲ್ವಾ. ಸೊ ನಾನು TAVN ಅಂತ ಹಾಕ್ತೀನಿ, ಇಲ್ಲಾಂದರೆ TAEV ಅಂತ ಹಾಕ್ತೀನಿ. ಓಕೆ. ಸೊ EV ಅಂತಂದರೆ ಟಾಟಾ ಎಲೆಕ್ಟ್ರಿಕ್ಸ್ ವೆಂಡರ್ಸ್ ಅಂತ. ಓಕೆ. ಸೊ ಅದನ್ನು ನೀವು ಸೊ ಗ್ರೂಪಿಂಗ್ ನೀವು ಆ್ಯಕ್ಚುಲಿ ಇದು ಈ ಥರನೇ ಮಾಡಬೇಕು ಅಂತ ಏನಿಲ್ಲ. ನೀವು ಗ್ರೂಪಿಂಗ್ ಬಂದ್ಬಿಟ್ಟು ನಿಮಗೆ ಬೇಸ್ಡ್ ಆನ್ ಬಿಸ್ನೆಸ್ ರಿಕ್ವೈರ್ಮೆಂಟ್, ಬಿಸ್ನೆಸ್ಗೆ ಡಿಫ್ರೆಂಟ್ ವೆಂಡರ್ ಗ್ರೂಪಿಂಗ್ಸ್ ಬೇಕು ಅಂದರೆ ಡಿಫ್ರೆಂಟ್ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಓಕೆ. ಸೊ ನಾನಿವಾಗ ಒಂದು ವೆಂಡರ್ ಗ್ರೂಪಿಂಗ್ಸ್ನ ಕ್ರಿಯೇಟ್ ಮಾಡಿಬಿಟ್ಟು ನಿಮಗೆ ಕಂಪ್ಲೀಟ್ ಸಿನಾರಿಯೋ ತೋರಿಸ್ತೀನಿ. ಓಕೆ. ಸೊ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಏನು ಗ್ರೂಪಿಂಗ್ ಮಾಡ್ತೀನಿ ಅಂದರೆ ಲೋಕಲ್ ವೆಂಡರ್ಸ್ಗೆ ತೊಗೊತೀನಿ. ಓಕೆ. ಸೊ ಲೋಕಲ್ ವೆಂಡರ್ ಫಾರ್ TATE. ಓಕೆ. ಸೊ ನೀವು TATE ಅಂತ ಮೇಂಟೈನ್ ಮಾಡಬೇಕು ಅಂತ ಏನಿಲ್ಲ. ಓಕೆ. ಡಿಸ್ಕ್ರಿಪ್ಷನ್ ಎಲ್ಲ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್, ಬಟ್ ನಾನು ಇಲ್ಲಿ ಎಕ್ಸಾಂಪಲ್ ಆಗ್ತಾ ಇರೋದು ಅಷ್ಟೇ. ಓಕೆನಾ. ಸೊ ಇಲ್ಲಿ ನಿಮಗೆ ಒನ್ ಟೈಮ್ ಅಕೌಂಟ್ ಅಂತ ಬರುತ್ತೆ. ಸೊ ಇದು ಒನ್ ಟೈಮ್ ಅಕೌಂಟ್ ಅಂತ ಬಂದರೆ ಜಸ್ಟ್ ನೀವು ಒನ್ ಟೈಮ್ ಮಾತ್ರ ಯೂಸ್ ಮಾಡ್ತೀರಾ. ಓಕೆ. ಸೊ ಅದು ಒನ್ ಟೈಮ್ ಅಕೌಂಟ್ ಇದು. ಓಕೆ. ಆ್ಯಂಡ್ ಲೇಔಟಲ್ಲಿ ನಿಮಗೆ ಬೇರೆ ಫೀಲ್ಡ್ಸ್ ಏನಿದೆ ಇದರಲ್ಲಿ ಏನಾದ್ರು ಚೇಂಜಸ್ ಬೇಕು ಅಂದರೆ ಚೇಂಜಸ್ ಮಾಡ್ಕೋಬೋದು. ಜನರಲ್ ಲೆಡ್ಜರ್ ಡೇಟಾಗೆ ಹೋದರೆ ಅಡ್ರೆಸ್ಸು, ಕಮ್ಯುನಿಕೇಷನು, ನಾನು ಅದೇ GL ಮಾಡುವಾಗ ಹೇಳಿದ್ನಲ್ಲ. ಸೊ GLಗೆ ಏನು ಸೇಮ್ ನೀವು ಲೇಔಟ್ನ ಮೇಂಟೈನ್ ಮಾಡೋದಲ್ವಾ, ಅದರಲ್ಲಿ ಮ್ಯಾಂಡೇಟ್ರಿ ಎಂಟ್ರಿ ಯಾವುದು ಆ್ಯಂಡ್ ರಿಕ್ವೈರ್ಡ್ ಎಂಟ್ರಿ, ಸರ್ಪ್ರೈಸ್ ಎಂಟ್ರಿ ಯಾವುದು, ಆಪ್ಷನಲ್ ಯಾವುದು ಅಂತ ಸೇಮ್ ಅದೇ ಥರನೇ. ಸೊ ಇದರಲ್ಲೆಲ್ಲ ಆಪ್ಷನಲ್ ಇರುತ್ತೆ. ಸೊ ನಿಮ್ಗೆ ಯಾವ್ದಾರು ಮ್ಯಾಂಡೇಟ್ರಿ ಎಂಟ್ರಿ ಬೇಕು ಅಂದರೆ ಮ್ಯಾಂಡೇಟ್ರಿ ಮಾಡ್ತೀವಿ. ಓಕೆ. ಕಮ್ಯುನಿಕೇಷನ್ ಡೀಟೇಲ್ಸಲ್ಲಿ ಸೊ ಫೋನ್ ನಂಬರ್ ಆಗಿರ್ಬೋದು, ಟೆಲಿಫೋನ್ ನಂಬರ್ ಆಗಿರ್ಬೋದು, ಏನಾದ್ರು ನೀವು ಮ್ಯಾಂಡೇಟ್ರಿ ಮಾಡಿಕೊಂಡ್ರೆ ಅದು ವಿತೌಟ್ ಅದು ಆ ಫೀಲ್ಡು ನಿಮಗೆ ಅದು ಸೇವ್ ಆಗಲ್ಲ. ಸೊ ಮ್ಯಾಂಡೇಟ್ರಿ ಫೀಲ್ಡ್ ಆಗುತ್ತೆ. ಓಕೆ. ಸೊ ಇದು ಲೇಔಟ್ ಚೇಂಜಸ್ಗೆ. ಓಕೆ. ಸೊ ನೀವು ಯಾವುದಾದ್ರೂ ಲೇಔಟ್ ಚೇಂಜಸ್ ಮಾಡಿದ್ರು ಅದು ಇಂಪ್ಯಾಕ್ಟ್ ಆಗುತ್ತೆ. ಓಕೆ. ಅದು ತಲೆಯಲ್ಲಿ ಇಟ್ಕೊಳ್ಳಿ. ಚೇಂಜಸ್ ಮಾಡೋದಕ್ಕಿಂತ ಮುಂಚೆ ಸೊ ನೀವು ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಅರ್ಥ ಮಾಡ್ಕೊಂಡು ಚೇಂಜಸ್ ಮಾಡಬೇಕು. ಓಕೆ. ಸೊ ಪ್ರತಿಯೊಂದು ಫೀಲ್ಡ್ಗೂ, ಮಾಸ್ಟರ್ ಡೇಟಾ ಫೀಲ್ಡ್ಗೂ, ಟ್ಯಾಬ್ಗೂ ಸೊ ಏನೇನು ನಿಮಗೆ ರಿಕ್ವೈರ್ಡ್ ಎಂಟ್ರಿ ಬೇಕು, ಏನೇನು ಆಪ್ಷನಲ್ ಎಂಟ್ರೀಸ್ ಬೇಕು ಅನ್ನೋದು ಸೊ ಇಲ್ಲಿ ನಾವು ಚೇಂಜಸ್ ಮಾಡ್ಕೊತಾ ಹೋಗ್ತೀವಿ. ಓಕೆ. ಸೊ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಇದು ಬಂದ್ಬಿಟ್ಟು ಜನರಲ್ ಡೇಟಾಗೆ. ಸೇಮ್ ಅದೇ ಥರ ನೀವು ಬ್ಯಾಕ್ ಹೋದರೆ ಸುಮಾರು ಇದೆ, ಲೈಕ್ ಕಂಪನಿ ಕೋಡ್ ಡೇಟಾ ಇದೆ. ಓಕೆ. ಕಂಪನಿ ಕೋಡ್ ಡೇಟಾಗೂ ಕೂಡ ಸೊ ಅದೇ ಥರ ಅಗೇನ್ ನೀವು ಚೇಂಜಸ್ ಮಾಡ್ತಾ ಹೋಗ್ಬೇಕು, ಏನಾದ್ರು ಚೇಂಜಸ್ ಮಾಡೋಂಗಿಲ್ಲ. ಓಕೆ. ಫಸ್ಟ್ ಸೇವ್ ಮಾಡಿಬಿಡ್ತೀನಿ ಇದು. ಸೆಲೆಕ್ಟ್. ಓಕೆ. ಸೇವ್ ಇಟ್ ಆ್ಯಂಡ್ ಓಕೆ. ಓಕೆ. ಸೊ ಇವಾಗ ಕಂಪನಿ ಕೋಡ್ ಡೇಟಾದಲ್ಲಿ ಏನಾದ್ರು ಚೇಂಜಸ್ ಮಾಡಬೇಕು ಅಂದರೆ ಸೊ ಇಲ್ಲಿ ಅಕೌಂಟ್ ಮ್ಯಾನೇಜ್ಮೆಂಟಲ್ಲಿ ಸೊ ನಿಮ್ಗೆ ಯಾವುದು ಸೊ ರಿಕ್ವೈರ್ಡ್ ಎಂಟ್ರಿ ಬೇಕು, ಯಾವ್ದು ಸರ್ಪ್ಲಸ್ ಎಂಟ್ರಿ ಬೇಕು, ಯಾವ್ದು ಮ್ಯಾಂಡೇಟ್ರಿ ಬೇಕು, ಡಿಸ್ಪ್ಲೇಗೆ ಯಾವ್ದು ಬೇಕು, ಈ ಥರ ಸುಮಾರು ಆಪ್ಷನ್ಸ್ ಇರುತ್ತೆ. ಓಕೆ. ಸೊ ಇದೆಲ್ಲ ನಿಮಗೆ ಲೇಔಟಲ್ಲಿ ಮೇಂಟೈನ್ ಮಾಡ್ತಾ ಹೋಗಬೇಕು. ಅಂದರೆ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್. ಅದು ಓಕೆ ನಿಮ್ಗೆ ಯಾವ್ದಾರು ಫೀಲ್ಡ್ ಬೇಡ ಅಂದರೆ ಸೊ ಅದನ್ನ ನೀವು ಸರ್ಪ್ಲಸ್ ಎಂಟ್ರಿ ಮಾಡ್ಬೋದು, ಇಲ್ಲ ಪರ್ಟಿಕ್ಯುಲರ್ಲಿ ಆ ಫೀಲ್ಡ್ ಬೇಕು ಅಂದರೆ ಆ್ಯಡ್ ಮಾಡ್ತಾ ಹೋಗ್ಬೋದು. ಸೊ ಇದೆಲ್ಲ ನಿಮಗೆ ಸ್ಕ್ರೀನ್ ಲೇಔಟ್ಗೆ. ಓಕೆ. ಸೊ ಸ್ಕ್ರೀನ್ ಲೇಔಟ್ ಸೆಟ್ಟಿಂಗ್ಸ್ನ ಮಾಡ್ತಾ ಹೋಗ್ತೀವಿ. ಓಕೆ. ಸೊ ಇವಾಗ ಆಲ್ರೆಡಿ ನಾನು ಸೇವ್ ಮಾಡಿದೆ ಅಲ್ವಾ, ಐ ವಿಲ್ ಗೋ ಬ್ಯಾಕ್. ಓಕೆ. ಐ ವಿಲ್ ಸೇವ್ ಇಟ್ ಅಗೇನ್. ಆಲ್ರೆಡಿ ಸೇವ್ ಆಗಿದೆ. ಐ ವಿಲ್ ಗೋ ಬ್ಯಾಕ್. ಓಕೆ. ಸೊ ಇವಾಗ ನಾವು ಏನು ಕ್ರಿಯೇಟ್ ಮಾಡಿದ್ವಲ್ಲ ಸೊ ಅದು ಇಲ್ಲಿ ಡೀಟೇಲ್ಸ್ ಇರುತ್ತೆ. ಎಗೇನ್ ನೀವು ಬೇಕು ಅಂದರೆ ಡೀಟೇಲ್ಸ್ಗೆ ಹೋಗ್ಬಿಟ್ಟು ಎಗೇನ್ ಚೇಂಜಸ್ ಬೇಕು ಅಂದರೆ ಚೇಂಜಸ್ನ ಮಾಡ್ಕೋಬೋದು. ಓಕೆ.
ಸೊ ಈ ಥರ ನಾವು ಲೇಔಟ್ನ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಮೇಂಟೈನ್ ಮಾಡಿದ್ರೆ ಡಿಫ್ರೆಂಟ್ ವೆಂಡರ್ ಗ್ರೂಪಿಂಗ್ ಮಾಡಬೇಕು ಮತ್ತೆ ಅಂದರೆ ಮತ್ತೆ ನೀವು ಇಂಟ್ರೆಸ್ಟ್ ಮೇಲೆ ಕ್ರಿಯೇಟ್ ಮಾಡಿ ಮತ್ತೆ ಏನು ಮಾಡ್ತೀರಾ ಡಿಫ್ರೆಂಟ್ ವೆಂಡರ್ ಗ್ರೂಪಿಂಗ್ಸ್ನ ಮಾಡ್ತೀರಾ. ಓಕೆ, ಸೊ ಆ್ಯಂಡ್ ಒನ್ ಟೈಮ್ ವೆಂಡರ್ಸ್ ಆದರೆ ಒನ್ ಟೈಮ್ ವೆಂಡರ್ಸ್ನ ಡಿಫೈನ್ ಮಾಡ್ತಾ ಹೋಗ್ತೀರಾ. ಲೇಔಟಲ್ಲಿ ಇತ್ತಲ್ವಾ ಒನ್ ಟೈಮ್ದು, ಸೊ ಒನ್ ಟೈಮ್ ವೆಂಡರ್ಸ್ನ ಡಿಫೈನ್ ಮಾಡ್ತಾ ಹೋಗ್ತೀವಿ. ಸೊ ಬೇಸ್ಡ್ ಆನ್ ದ ಬಿಸ್ನೆಸ್ ರಿಕ್ವೈರ್ಮೆಂಟ್ ಅಷ್ಟೇ. ಸೊ ಇದು ಕಂಪಲ್ಸರಿ ಮಾಡಬೇಕು ಅಂತ ಇಲ್ಲ, ಐ ಮೀನ್ ವೆಂಡರ್ಗೆ ಮಲ್ಟಿಪಲ್ ಮಾಡಬೇಕು ಅಂತಿಲ್ಲ ಬಿಸ್ನೆಸ್ ರಿಕ್ವೈರ್ಮೆಂಟ್ ಮೇಲೆ. ಓಕೆ, ಬಟ್ ಗ್ರೂಪಿಂಗ್ ಅಂತೂ ಒಂದು ಇರಲೇಬೇಕು. ವೆಂಡರ್ ಯಾವ ಥರ ಗ್ರೂಪಿಂಗ್ ಮಾಡ್ತೀವಿ, ಅಸೈನ್ ಮಾಡ್ತೀವಿ ಅನ್ನೋದಕ್ಕೆ. ಓಕೆ, ಸೊ ವಿಲ್ ಗೋ ಬ್ಯಾಕ್. ಸೊ ಇದು ವೆಂಡರ್ ಅಕೌಂಟಿಗೆ ಸ್ಕ್ರೀನ್ ಲೇಔಟ್ ಇವಾಗ ಮಾಡಿದ್ವಿ ನಾವು. ಓಕೆ, ಸೇಮ್ ಅದೇ ಥರನೇ ನಿಮಗೆ ಇದು ಬಂದ್ಬಿಟ್ಟು ನಿಮಗೆ ಸ್ಕ್ರೀನ್ ಲೇಔಟು, ಇದು ಬಂದ್ಬಿಟ್ಟು ಕಂಪನಿ ಕೋಡ್ಗೆ. ಸೊ ಅಗೇನ್ ನಿಮಗೆ ಸ್ಕ್ರೀನ್ ಲೇಔಟ್ ಫಾರ್ ಕಂಪನಿ ಕೋಡ್ ಬರಬೇಕು ಅಂದರೆ ವೆಂಡರ್ಸ್ಗೆ, ಸೊ ಅದರಲ್ಲಿ ಒಂದು ಟ್ಯಾಬ್ ಬರುತ್ತೆ, ಆ ಕಂಪನಿ ಕೋಡ್ಗೆ ಏನೇನು ಬೇಕು ಅಂತ ಮತ್ತೆ ಇಲ್ಲಿ ಮೇಂಟೈನ್ ಮಾಡ್ತಾ ಹೋಗಬೇಕು. ಓಕೆ, ಇಟ್ ಇಸ್ ನಾಟ್, ಇದು ಆಲ್ರೆಡಿ ಇದೆ ಡಿಫಾಲ್ಟ್ ಸ್ಟಾರ್ ಇದೆ, ಡಿಫಾಲ್ಟ್ ಫೀಲ್ಡ್ ಇರೋ. ಓಕೆ, ಸೊ ಇದೇ ಇರುತ್ತೆ. ನಿಮ್ಗೆ ಬೇಕು ಅಂದರೆ ಮಾತ್ರ ಸಪ್ರೇಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಇಟ್ ಇಸ್ ನಾಟ್ ಮ್ಯಾಂಡೇಟ್ರಿ ದಟ್ ಯು ಹ್ಯಾವ್ ಟು ಕ್ರಿಯೇಟ್ ಸಪ್ರೇಟ್ಲಿ. ಓಕೆ, ಸೊ ಆಲ್ರೆಡಿ ಡಿಫಾಲ್ಟ್ ಇರೋದ್ರಿಂದ ಸೊ ಅದನ್ನೇ ಯೂಸ್ ಮಾಡ್ಕೋಬೋದು. ಓಕೆ, ಸೊ ನೆಕ್ಸ್ಟ್ ನಂಬರ್ ರೇಂಜಸ್ ಎಲ್ಲ ಮೇಂಟೈನ್ ಮಾಡಬೇಕು. ಸೊ ಇವನ್ ಲೈಕ್ ನಾವು GLಗೆ ಯಾವ ಥರ ನಾವು FBN1 ನಂಬರ್ ರೇಂಜಸ್ ಮೇಂಟೈನ್ ಮಾಡೋದಲ್ಲ, ಸೇಮ್ ಅದೇ ಥರ ಇದಕ್ಕೂ ಕೂಡ ನಂಬರ್ ರೇಂಜಸ್ನ ಮೇಂಟೈನ್ ಮಾಡಬೇಕು. ಓಕೆ, ಸೊ ಇಲ್ಲಿದೆ ನೋಡಿ ಕ್ರಿಯೇಟ್ ನಂಬರ್ ರೇಂಜಸ್ ಅಂತ. ಓಕೆ, ಸೊ ಇಲ್ಲಿ ನೀವು ನಂಬರ್ ರೇಂಜಸ್ನ ಮೇಂಟೈನ್ ಮಾಡಬೇಕು. ಓಕೆನಾ, ಸೊ ಕ್ಲಿಕ್ ಆನ್, ಇಲ್ಲಿ ಇಂಟರ್ವಲ್ಸ್ ಬಂದ್ಬಿಟ್ಟು ನಿಮಗೆ ಹೊಸ್ದಾಗಿ ಇಂಟರ್ವಲ್ಸ್ ಮೇಂಟೈನ್ ಮಾಡೋದಾದ್ರೆ ಇದು ಡಿಸ್ಪ್ಲೇ ಮಾಡೋದಕ್ಕೆ. ಓಕೆ, ಸೊ ಇದು ಬಂದ್ಬಿಟ್ಟು ನಿಮಗೆ NR ಸ್ಟೇಟಸ್ಗೆ. ಓಕೆ, ಸೊ ಇದು ಬೇಕಾಗಲ್ಲ ನಿಮಗೆ, ಇಂಟರ್ವಲ್ಸಲ್ಲಿ ಮೇಂಟೈನ್ ಮಾಡಿ. ಓಕೆ, ಸೊ ಇದರಲ್ಲಿ ನಾವು ರೇಂಜಸ್ ಮೇಂಟೈನ್ ಮಾಡಬೇಕು. ಇಟ್ಸ್ ಆಲ್ರೆಡಿ ಇನ್ನೊಂದು ಏನಂದರೆ ಇಲ್ಲಿ ಇದು ಪ್ರಾಕ್ಟೀಸ್ ಸರ್ವರ್ ಆಗಿರೋದ್ರಿಂದ ತುಂಬ ರೇಂಜಸ್ ಆಲ್ರೆಡಿ ಎಕ್ಸಿಸ್ಟ್ ಇರುತ್ತೆ. ಸೊ ನೀವು ಯಾವುದೇ ರೇಂಜಸ್ನ ಇಲ್ಲಿ ಡಿಲೀಟ್ ಮಾಡೋದಕ್ಕಾಗಲ್ಲ. ಓಕೆ, ಇಫ್ ದೇ ಆರ್ ಯೂಸಿಂಗ್ ಆಲ್ರೆಡಿ. ಸೊ NR ಸ್ಟೇಟಸ್ ಅಂದರೆ ನಂಬರ್ ರೇಂಜ್ ಸ್ಟೇಟಸ್ ಆಲ್ರೆಡಿ ಯೂಸ್ ಮಾಡಿದರೆ ನೀವೇನು ಚೇಂಜಸ್ ಮಾಡೋದಕ್ಕಾಗೋದಿಲ್ಲ. ಓಕೆ, ಹೊಸ್ದಾಗಿ ಅಗೇನ್ ಮೇಂಟೈನ್ ಮಾಡಲೇಬೇಕು ನೀವು. ಆ್ಯಂಡ್ ಮೋರ್ ಓವರ್ ಏನು ಗೊತ್ತಾ, ಇದರಲ್ಲಿ ಒಂದು ಟ್ರಿಕ್ ಏನಂದರೆ ಆಲ್ರೆಡಿ ನಂಬರ್ ರೇಂಜ್ ಯೂಸ್ ಮಾಡಿದರೆ ಮತ್ತೆ ಆ ನೀವು ರೇಂಜ್ನ ಯೂಸ್ ಮಾಡೋದಕ್ಕಾಗಲ್ಲ. ಓಕೆ, ಸೊ ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡು ಒಂದು ನಂಬರ್ ರೇಂಜ್ನ ಮೇಂಟೈನ್ ಮಾಡಿ. ಸೊ ಇಲ್ಲ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ಆಲ್ರೆಡಿ ಯಾವ್ದಾದ್ರು ಒಂದು ನಂಬರ್ ರೇಂಜ್ ಇದೆಯಲ್ಲ, ಸೊ ಅದೇ ನಂಬರ್ ರೇಂಜು ಯಾವ್ದು ಯೂಸ್ ಮಾಡಿರೋದಿಲ್ಲ. ಓಕೆ, ಸೊ ಇದು 0 ಇದೆ ಅಂದರೆ ಇನ್ನು ಯೂಸ್ ಮಾಡಿಲ್ಲ ಯಾರು. ಓಕೆ, ಆ ಥರ ಇದ್ದು ಇದು ಅಲೋ ಮಾಡ್ತು ನಿಮಗೆ ಅಂದರೆ ಸೊ ಇದನ್ನು ನೀವು ಅಸೈನ್ ಮಾಡ್ಕೋಬೋದು. ಓಕೆನಾ, ಸೊ ಇವಾಗ ನಾನು ಲೆಟ್ ಮಿ ಕ್ರಿಯೇಟ್ ಒನ್. ಓಕೆ, ಸೊ ನಾನು ಟ್ರೈ ಮಾಡ್ತೀನಿ ಒಂದು ಕ್ರಿಯೇಟ್ ಮಾಡೋದಕ್ಕೆ. ಸೊ ಐ ನೋ ಇಟ್ ವಿಲ್ ನಾಟ್ ಅಲೋ ಬಟ್ ಸ್ಟಿಲ್. ಓಕೆ, ಸೊ ಇನ್ಸರ್ಟ್ ದ ಲೈನ್, ಸೇಮ್ ನಂಬರ್ ರೇಂಜ್ ಆ ಥರ ಕ್ರಿಯೇಟ್ ಮಾಡೋದು ಅದೇ ಥರ. ಸೊ ಟಾಟಾ ಎಲೆಕ್ಟ್ರಿಕ್ಸ್ಗೆ TE ಅಂತ ಹಾಕೊತೀನಿ, ಒಂದು ನಂಬರ್ ರೇಂಜ್ನ ಮೇಂಟೈನ್ ಮಾಡ್ತೀನಿ. ಸುಮಾರು ನಂಬರ್ ರೇಂಜಸ್ ಯೂಸ್ ಮಾಡೋದ್ರಿಂದ ಓವರ್ಲ್ಯಾಪ್ ತೋರಿಸುತ್ತೆ ಅಷ್ಟೇ. ಸಿಸ್ಟಮ್ ವಿಲ್ ಥ್ರೋ ದ ಓವರ್ಲ್ಯಾಪ್. ಓಕೆ, ಸೊ ಅದರ್ ದೆನ್ ದಟ್ ಇಟ್ ಇಸ್ ನೋ ಇಶ್ಯೂ ಟು ಕ್ರಿಯೇಟ್ ಎ ನಂಬರ್ ರೇಂಜ್. ಓಕೆ, ನಿಮಗೆ ಪ್ರಾಕ್ಟೀಸ್ ಸರ್ವರಲ್ಲಿ ಈ ಥರ ಏನು ಇರೋದಿಲ್ಲ ಇಶ್ಯೂ. ಓಕೆ, ಫಾರ್ ಎಕ್ಸಾಂಪಲ್ ನಾನು ಸೊ ಈ ಥರ ಒಂದು ರೇಂಜ್ ಹಾಕೊಂಡ್ಬಿಡ್ತೀನಿ. maintain this range. I will maintain only this range. Okay, so ಇಲ್ಲಿ ನೋಡಿ TE ಓವರ್ಲ್ಯಾಪ್ ವಿತ್ ದ ಇಂಟರ್ವಲ್ 49. ಸೊ ಇದು 49 ಜೊತೆ ಓವರ್ಲ್ಯಾಪ್ ಆಗ್ತಾ ಇದೆ ಅಂತ TE. ಓಕೆ, ಸೊ ನೀವು ಅದು ಸೇವ್ ಮಾಡೋಕ್ಕೆ ಹೋದರೆ ಅಲೋ ಮಾಡೋದಿಲ್ಲ, ಐ ಮೀನ್ ಸೇವ್ ಆಗೋದೇ ಇಲ್ಲ ಅದು, ಬಿಕಾಸ್ ಇದು ಆಲ್ರೆಡಿ 49 ಜೊತೆ ಓವರ್ಲ್ಯಾಪ್ ಆಗ್ತಿದೆ. ನೀವು ಬೇಕಾದ್ರೆ 49 ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಂಬರ್ ರೇಂಜ್. ಓಕೆ, ಸೊ ನೋಡಿ ಇವಾಗ ನಿಮ್ಗೆ 49 ತೋರಿಸ್ತೀನಿ. ಬೇಕಾದ್ರೆ 49 ಅವರು ಆಲ್ರೆಡಿ ಸೇಮ್ ಅದೇ ಇನ್ ಬಿಟ್ವೀನ್ ರೇಂಜೇ ಮೇಂಟೈನ್ ಮಾಡಿರ್ತಾರೆ ನೋಡಿ. ಸೊ ನಾನು ಇವಾಗ 10,500 ತೊಗೊಂಡೆ. ಸೊ ಅಗೈನ್ ಎಂಡ್ ಬಂದ್ಬಿಟ್ಟು 999 ಕೊಟ್ಟಿರೋದ್ರಿಂದ ಇಟ್ ನಾಟ್ ಅಲೋ. ಇಷ್ಟೊಂದು ರೇಂಜ್ ಬೇಕೇ ಆಗಿಲ್ಲ, ಬಟ್ ಆದರೂ ಪ್ರಾಕ್ಟೀಸ್ ಸರ್ವರ್ಲಿ ಮೇಂಟೈನ್ ಮಾಡಿಬಿಡ್ತಾರೆ ಕೆಲವರು. ಸೊ ಆ ಥರ ಮೇಂಟೈನ್ ಮಾಡಿದಾಗ ಏನಾಗುತ್ತೆ, ಸೊ ನಮಗೆ ಡೆಫಿನೆಟ್ಲಿ ಎರರ್ ಥ್ರೋ ಮಾಡುತ್ತೆ. ಓಕೆ, ಸೊ ನೀವು ಯಾವಾಗಲೇ ನಂಬರ್ ರೇಂಜ್ ಮಾಡುವಾಗ್ಲೂ ಸೊ ನೀವು ತುಂಬ ಹುಷಾರಾಗಿ ಮೇಂಟೈನ್ ಮಾಡಬೇಕು. ಸೊ ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಓಕೆನಾ, ಸೊ ನಿಮ್ಗೆ ನಂಬರ್ ರೇಂಜಸ್ ಮೇಂಟೈನ್ ಮಾಡೋಕ್ಕೆ ಎರರ್ ಬಂತು ಅಂದರೆ ಯಾವ್ದಾದ್ರು ಆಲ್ರೆಡಿ ಎಕ್ಸಿಸ್ಟಿಂಗ್ 0 ಇರುತ್ತಲ್ಲ, ಸೊ ಇದನ್ನು ನೀವು ಡಿಲೀಟ್ ಮಾಡಿಬಿಟ್ಟು ಸೊ ನಿಮ್ಮ ರೇಂಜ್ ಮೇಂಟೈನ್ ಮಾಡೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ 42,000 to 449 ಇದೆ. ನಾನೇನು ಮಾಡ್ತೀನಿ ನೋಡಿ, ಇವಾಗ ಇದನ್ನ ಡಿಲೀಟ್ ಮಾಡಿಬಿಡ್ತೀನಿ. ಓಕೆ, ಈ ರೇಂಜ್ನ ಇದು ಯಾರು ಯೂಸ್ ಮಾಡಿಲ್ಲ ಅದಕ್ಕೋಸ್ಕರ. ಓಕೆ, ಆ್ಯಂಡ್ ಮೋರ್ ಓವರ್ ಯೂಸ್ ಮಾಡಿದರೆ ದಯವಿಟ್ಟು ಡಿಲೀಟ್ ಮಾಡಬೇಡಿ. ಓಕೆ, ಸೊ ನೆಕ್ಸ್ಟ್ ಐ ವಿಲ್ ಡಿಲೀಟ್ ದಿಸ್. ಇವಾಗ 48 ಡಿಲೀಟ್ ಮಾಡಿದ್ದೀನಿ. ಸೊ ಇವಾಗ ನಾನು ನಾನೇನು ಕ್ರಿಯೇಟ್ ಮಾಡಿದ್ದಲ್ವಾ TE, ಸೊ ಅದು ಆಲ್ರೆಡಿ ಇಲ್ಲಿರುತ್ತೆ. ಒಂದು ಸೆಕೆಂಡ್ ಲೆಟ್ ಮಿ ಚೆಕ್. ಇಲ್ಲಾಂದರೆ ಮತ್ತೆ ಮೇಂಟೈನ್ ಮಾಡಬೇಕು, ಯಾಕೆಂದರೆ ಅದು ರಿಮೂವ್ ಆಗಿಲ್ಲ ಅಂದ್ಕೊತೀನಿ ನೀನು. RST TE. ಓಕೆ, ಸೊ TE ಅಲ್ವಾ, ಸೊ ಈ ರೇಂಜ್ ಅಲ್ವಾ. ಸೊ ಲೆಟ್ ಮಿ ಸೇವ್ ನಾವು. ಸೊ 49 ಡಿಲೀಟ್ ಆಗಿಲ್ಲ. ಒಂದು ಸೆಕೆಂಡ್, ಐ ವಿಲ್ ಗೋ ಬ್ಯಾಕ್. ಎಸ್, ಓಕೆ, ಸೊ ಐ ವಿಲ್ ಕ್ಲಿಕ್ ಆನ್ ಇಂಟರ್ವಲ್ಸ್ ನಾವು. ಸೊ ಇವಾಗ 49 ಮತ್ತೆ ಚೆಕ್ ಮಾಡೋಣ. ಸೊ 39, 40, 41, 42, 43, 44, 46, 9. ಸೊ ಇದು ಡಿಲೀಟ್ ಆಗಿಲ್ಲ. ಸೊ ಏನಕ್ಕೆ ಅಂದರೆ ಎಕ್ಸ್ಟರ್ನಲ್ ನಂಬರ್ ಏನು ಹಾಕಿದ್ದಾರೆ. 48 ಡಿಲೀಟ್ ಮಾಡೋಣ.
Let me try with the 48. So we'll save this. 48ನ ಡಿಲೀಟ್ ಮಾಡಿದ್ದೀನಿ ಆ್ಯಂಡ್ ನಾನು ಸೇವ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನೇನು ಮಾಡ್ತೀನಿ, ಈಗ ಅದೇ ರೇಂಜ್ನ ನಾನು ಟಿಗೆ ಮೇಂಟೈನ್ ಮಾಡ್ತೀನಿ. ಓಕೆ, ಸೊ ಲೆಟ್ ಮೀ ಮೇಂಟೈನ್ ದ ಸೇಮ್ ನಾವು. ಸಾರಿ 49 ಅಲ್ವಾ, ಸಾರಿ. ಸೊ 48 ಡಿಲೀಟ್ ಮಾಡಿದ್ವಲ್ವಾ, ಒಂದು ಸೆಕೆಂಡ್. ಲೆಟ್ ಮೀ ಡಿಲೀಟ್ ಟಿ ಇ. ಸೊ ರೇಂಜ್ ಏನು ನಾವು ಡಿಲೀಟ್ ಮಾಡಿದ್ದು ನೆನಪಿದೆಯಾ? 45,000. Let me try this. Save it. Yes. ಓಕೆ, ಸೊ ಇದು ಸೇವ್ ಆಯಿತು. ಸೊ 45,000 ರೇಂಜ್ ಟಿ ಇವಾಗ ಸೇವ್ ಆಗಿದೆ ನಮ್ಮದು. ಓಕೆ, ಸೊ ನೋಡ್ಬೋದು ನೀವು ಮತ್ತೆ ಕೆಳಗಡೆ ಹೋದರೆ ಟಿ ಇದೆಯಲ್ಲ, ಸೊ ಈ ರೇಂಜ್ ಸೇವ್ ಆಗಿದೆ. ಓಕೆ, ಐ ವಿಲ್ ಸೇವ್ ದಿಸ್. ಆ್ಯಂಡ್ ಇವಾಗ ಒಂದು ಕೆಲಸ ಮಾಡ್ತೀನಿ, ನಾನು ಈ ರೇಂಜ್ನ ಇಷ್ಟೊಂದು ಯೂಸ್ ಮಾಡಲ್ಲ ನಾನು. ಓಕೆ, ಸೊ ನಾನು ಸುಮ್ಮನೆ ಇಷ್ಟೊಂದು ಯೂಸ್ ಮಾಡಿದ್ರೆ ಮತ್ತು ನಿಮಗೆಲ್ಲ ಕ್ರಿಯೇಟ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ನಾನೇನು ಮಾಡ್ತೀನಿ, ಇದರಲ್ಲಿ ಒಂದು 2 ರೇಂಜ್ ತೆಗೆದುಬಿಟ್ಟು ಸೊ 0099 ಹಾಕ್ತೀನಿ. ಸಾಕು ನನಗೆ ಇಷ್ಟೇ ರೇಂಜು. ಸೊ ಈ ರೇಂಜಲ್ಲೇ ಮೇಂಟೈನ್ ಮಾಡ್ತೀನಿ. ಓಕೆ, ಸೊ ನೀವು ಯಾರಾದರೂ ಕ್ರಿಯೇಟ್ ಮಾಡೋರಿದ್ದರೆ ಇದರಿಂದ ಕಂಟಿನ್ಯೂ ಮಾಡಿ. ಕಂಟಿನ್ಯೂ ಮಾಡಬೇಕಾದ್ರೆ ಇಲ್ಲಿ ನೋಡಿ, ಸೊ ನಾನೇನು ಮಾಡಿದ್ದೀನಿ, 45,000 ಮಾಡಿದ್ದೀನಲ್ವಾ. ಸೊ ನೀವು 45,100 199 ಮಾಡಿ. ಓಕೆ, ಆರ್ ಎಲ್ಸ್ ಐ ವಿಲ್ ಮೇಂಟೈನ್ ಫ್ರಮ್ 0. ಓಕೆ, ಫೈನ್, ಇದು ವರ್ಕ್ ಆಗುತ್ತೆ. ನೀವು 100 ನೀವು ಮೇಂಟೈನ್ ಮಾಡಿ. ಸೊ ಇನ್ನೊಬ್ಬರು 200 ಮೇಂಟೈನ್ ಮಾಡಿ. ಸೊ ನೀವು 100 ಮೇಂಟೈನ್ ಮಾಡಿದ್ರೆ 199ಗೆ ಎಂಡ್ ಮಾಡಿ. ಸೊ 200 ಮೇಂಟೈನ್ ಮಾಡಿದ್ರೆ ಸೊ 299ಗೆ ಎಂಡ್ ಮಾಡಿ. ಓಕೆನಾ? ಸೊ ನಂಬರ್ ರೇಂಜ್ ಯಾವ ಥರ ಮೇಂಟೈನ್ ಮಾಡಬೇಕು ಅಂತ ಅರ್ಥ ಆಯ್ತಲ್ಲ? ಇದರಲ್ಲಿ ಏನೋ ಡೌಟ್ಸ್ ಇದೆಯಾ ನಿಮಗೆ ನಂಬರ್ ರೇಂಜ್ ಮೇಂಟೈನ್ ಮಾಡೋದ್ರಲ್ಲಿ? ಓಕೆ, ಸೊ ನೆಕ್ಸ್ಟ್ ಅಸೈನ್ ನಂಬರ್ ರೇಂಜಸ್. ಸೊ ಇವಾಗ ಏನು ನಂಬರ್ ರೇಂಜ್ ಡಿಫೈನ್ ಮಾಡಿದ್ವಿ, ಇದನ್ನ ಅಸೈನ್ ಮಾಡಬೇಕು. ಓಕೆನಾ? ಸೊ ನಮ್ಮದು ಗ್ರೂಪ್ ಯಾವುದು ನಾವು ಕ್ರಿಯೇಟ್ ಮಾಡಿದ್ವಲ್ಲ ಅದು, ಸೊ TAEV ಅಲ್ವಾ. ಸೊ ಈ ಗ್ರೂಪ್, ಸೊ ಈ ಗ್ರೂಪ್ಗೆ ನಮ್ಮ ರೇಂಜ್ ಯಾವುದು ನಾವು ಕ್ರಿಯೇಟ್ ಮಾಡಿದ್ದು, TE, ಕರೆಕ್ಟ್. ಸೊ ಈ ರೇಂಜ್ನ ಸೇವ್ ಮಾಡಿ. ಓಕೆ, ಸೇವ್. ಸೊ ಇವಾಗ ಅಸೈನ್ ಆಯಿತು. ಓಕೆ, ಸೊ ಇದನ್ನ ಎಕ್ಸೆಲಲ್ಲಿ ಹಾಕ್ಬೋಣ. ಓಕೆ, ಸೊ ಫಸ್ಟ್ ಅದು ಮಾಡಿದ್ವಲ್ವಾ, ಅದಾದಮೇಲೆ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಸೊ ವೆಂಡರ್ ನಂಬರ್ ರೇಂಜಸ್. ಓಕೆ, ಆರ್ ಎಸ್ ಡಿಫೈನ್ ನಂಬರ್ ರೇಂಜಸ್ ಫಾರ್ ವೆಂಡರ್ ಅಕೌಂಟ್ಸ್. ಓಕೆ, ಡಿಫೈನ್. ಸೊ ವೆಂಡರ್ ಅಕೌಂಟ್. ಓಕೆ, ಸೊ ಇದಕ್ಕೂ ಟಿ ಕೋಡ್ ಇದೆ. ನಾವು FBN1 ಹೆಂಗೆ ಯೂಸ್ ಮಾಡ್ತಿದ್ವಲ್ವಾ, ಸೊ GLಗೆ ಅದೇ ಥರ ಇದರಲ್ಲಿ XKN1 ಅಂತ ಟಿ ಕೋಡ್. ಓಕೆ, ಸೊ ಟಿ ಕೋಡ್ ಮುಖಾಂತರ ಹೋಗ್ತೀವಿ ಅಂದರೆ XKN1. ಸೊ XKN1. ಆ್ಯಂಡ್ ಮೋರ್ ಓವರ್ ನಾವು ವೆಂಡರ್ ಗ್ರೂಪ್ ಹೆಂಗೆ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಅದನ್ನು ಇಲ್ಲಿ ಮೆನ್ಷನ್ ಮಾಡ್ಬಿಡ್ತೀನಿ ನಾನು. ಓಕೆ, ಆರ್ ಎಲ್ಸ್ ವಿಲ್ ಫಾರ್ಗೆಟ್. ಸೊ TAEV. ಸೊ TAEV ಇಸ್ ದ ವೆಂಡರ್ ಗ್ರೂಪ್. ಸೊ ನೆಕ್ಸ್ಟ್ ರೇಂಜಸ್ ಮೇಂಟೈನ್ ಮಾಡಿದ್ವಿ, TE. ಓಕೆ, ಸೊ ರೇಂಜಸ್ ಆಯಿತು. ಸೊ ನೆಕ್ಸ್ಟ್ ಏನು ಮಾಡಬೇಕು, ಇವಾಗ ಕ್ರಿಯೇಟ್ ಮಾಡಿದ್ವಿ, ಅಸೈನ್ ಮಾಡಿದ್ವಿ. ಸೊ ಥರ್ಡ್ ಸ್ಟೆಪ್ಪಲ್ಲಿ ಅಸೈನ್ ಆಗಿಬಿಡ್ತೀನಿ. ಸೊ ಅಸೈನ್ ಕೂಡ ಮಾಡ್ಕೊಳ್ಳಿ. ಅಸೈನ್ ನಂಬರ್ ರೇಂಜಸ್ ಟು ವೆಂಡರ್. ಸೊ ವೆಂಡರ್ ಅಕೌಂಟ್ ಗ್ರೂಪ್ಗೆ ಅಸೈನ್ ಮಾಡೋದು ಅಂದರೆ ಇದೆ, TAEVಗೆ TEನ ಅಸೈನ್ ಮಾಡಿದ್ದೀವಿ. ಓಕೆ, ಸೊ ನೆಕ್ಸ್ಟ್, ಸೊ ಇಷ್ಟ ಆಯಿತು. ನಾವು ಇವಾಗ ಡಿಫೈನ್ ಮಾಡಿದ್ವಿ, ಸೊ ಮೇಂಟೈನ್ ಮಾಡಿದ್ವಿ, ಇಂಟರ್ವಲ್ಸ್ ಎಲ್ಲ ಮೇಂಟೈನ್ ಮಾಡಿಬಿಟ್ಟು ಅಸೈನ್ ಮಾಡಿದ್ವಿ. ಓಕೆ, ಸೊ ಇದ್ರ ಏನಾದ್ರು ಡೌಟ್ಸ್ ಇದೆಯಾ ನಿಮಗೆ ಇವಾಗ ನಾನು ಅಸೈನ್ ಮಾಡಿದ್ದು ಕ್ರಿಯೇಟ್ ಮಾಡಿದ್ರಲ್ಲಿ? ಓಕೆ, ಸೊ ಇವಾಗ ಇದನ್ನ ಅಸೈನ್ ಮಾಡೋದಕ್ಕೆ ನಿಮಗೆ ನಂಬರ್ ರೇಂಜ್ ಅಸೈನ್ ಮಾಡೋದಕ್ಕೆ ಗ್ರೂಪಿಂಗ್ಗೆ OBAS ಟಿ ಕೋಡ್ ಇದೆ. OBAS ನೆನಪಲ್ಲಿ ಇಟ್ಕೊಳ್ಳಿ. ಇದೇನು ನೆನಪಲ್ಲಿ ಇಟ್ಕೊಂಡು ಬೇಕಾಗಲ್ಲ, ಜಸ್ಟ್ ನೀವು ಎಲ್ಲ ಪಾತಲ್ಲೇ ಸಿಗ್ಬಿಡುತ್ತೆ. ಒನ್ ಬೈ ಒನ್ ಇರುತ್ತೆ ನಿಮಗೆ ಅಸೈನ್ ಮಾಡೋದಕ್ಕೆಲ್ಲ. ಓಕೆ, ದಟ್ ಇಸ್ ನಾಟ್ ಎನ್ ಇಶ್ಯೂ. ಆ್ಯಂಡ್ ಇಷ್ಟು ಅರ್ಥ ಆಯ್ತಲ್ಲ? ಸೊ ಇದ್ರ ಏನಾದ್ರು ಡೌಟ್ಸ್ ಇದೆಯಾ ನಿಮಗೆ?
ಸೊ ಏನಾದ್ರು ಡೌಟ್ ಇದ್ದರೆ ಕೇಳಿ. ಬಿಕಾಸ್ ನಾವು ಡಿಫ್ರೆಂಟ್ ವೆಂಡರ್ ಗ್ರೂಪ್ನ ಕ್ರಿಯೇಟ್ ಮಾಡಿದಾಗ ಡಿಫ್ರೆಂಟ್ ರೇಂಜನ್ನು ಕ್ರಿಯೇಟ್ ಮಾಡಿಬಿಟ್ಟು ಮೇಂಟೈನ್ ಮಾಡ್ತೀವಿ. ಏನಕ್ಕೆ ಅಂದರೆ ಐಡೆಂಟಿಫಿಕೇಶನ್ ಪರ್ಪಸ್ಗೆ. ಓಕೆ, ಸೊ ಇದು ಐಡೆಂಟಿಫಿಕೇಶನ್ ಏನಾಗುತ್ತೆ, ಸೊ ಈಸಿ ಆಗುತ್ತೆ ಡಿಫ್ರೆಂಟ್ ರೇಂಜಸ್ನ ಮೇಂಟೈನ್ ಮಾಡಿದ್ರೆ ಆ್ಯಸ್ ಪರ್ ದ ಗ್ರೂಪ್. ಸೊ ನೀವು ಅದು ನೋಡಿದ ತಕ್ಷಣ ಓಕೆ ಇದು ಇಟ್ ಬಿಲಾಂಗ್ಸ್ ಟು ದಿಸ್ ಗ್ರೂಪ್ ಅಂತ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ಇದು ಲೋಕಲ್ ವೆಂಡರಾ, ಫಾರಿನ್ ವೆಂಡರಾ, ಡೊಮೆಸ್ಟಿಕ್ಕಾ, ಅಥವಾ ಏನಾದರೂ ಒನ್ ಟೈಮ್ ವೆಂಡರಾ ಅಂತೆಲ್ಲ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ನಂಬರ್ ರೇಂಜಸ್ನ ಡಿಫ್ರೆಂಟ್ ಮೇಂಟೈನ್ ಮಾಡಬೇಕು. ಓಕೆ, ಸೊ ಇಷ್ಟು ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇದಿಷ್ಟನ್ನು ನೀವು ಮೇಂಟೈನ್ ಮಾಡಬೇಕು. ಸೊ ಇದಾದಮೇಲೆ ಸೊ ನೆಕ್ಸ್ಟ್ ನಿಮಗೆ ಇನ್ನೊಂದು ಟ್ರಿಕ್ಕಿ ಇದೆ ಇದರಲ್ಲಿ. ಓಕೆ, ಸೊ ನಂಬರ್ ರೇಂಜಸ್ ಎಲ್ಲ ಕ್ರಿಯೇಟ್ ಮಾಡಿದ್ವಿ, ನಾವು ಅಸೈನ್ ಕೂಡ ಮಾಡಿದ್ವಲ್ವ, ಐ ವಿಲ್ ಗೋ ಬ್ಯಾಕ್ ನಾವು. ಓಕೆ, ಸೊ ಇದರಲ್ಲಿ ಇವಾಗ ಮೇನ್ ಇಷ್ಟು ಕಾನ್ಸೆಪ್ಟ್ ಮಾಡಿದ್ವಿ. ಇದೆಲ್ಲ ಬಂದ್ಬಿಟ್ಟು ನಿಮಗೆ ಸೊ ಮಾಸ್ಟರ್ ಡೇಟಾ ಅದು ಬಂದ್ಬಿಟ್ಟು ಸಪ್ಲೈಯರ್ ಅಕೌಂಟ್ಸಲ್ಲಿ, ಅಕೌಂಟ್ ರಿಸೀವಬಲ್ ಆ್ಯಂಡ್ ಅಕೌಂಟ್ಸ್ ಪೇಬಲಲ್ಲಿ. ಸೊ ಇಷ್ಟು ಮಾಡಿದ್ವಿ. ಸೊ ಇದು ಬಂದ್ಬಿಟ್ಟು ವೆಂಡರ್ಸ್ಗೆ ಆ್ಯಂಡ್ ಸಿಮಿಲರ್ ಕಸ್ಟಮರ್ಗೂ ಇದೆ, ಕಸ್ಟಮರ್ ಅಕೌಂಟ್ಸ್ ಮೇಲ್ಗಡೆ. ಸೊ ಸಿಮಿಲರ್ ಅದೇ ಥರನೇ ಕಸ್ಟಮರ್ಗೂ ಇದೆ, ಕಸ್ಟಮರ್ ಅಕೌಂಟ್ಸ್. ಓಕೆನಾ, ಬಟ್ ಸೊ ಇದಲ್ಲದೆ ಬಿ ಪಿಗೆ ನಾವೇನು ಮಾಡಬೇಕು ಅಂತ ಸೆಂಟ್ರಲೈಸ್ ಕಾನ್ಫಿಗರೇಷನ್ ಮಾಡಬೇಕು. ಅಂದರೆ ಕ್ರಾಸ್ ಅಪ್ಲಿಕೇಶನ್ ಕಾಂಪೊನೆಂಟ್ಸ್ ಅಂತ ಮಾಡ್ತೀವಿ ಬಿಸ್ನೆಸ್ ಪಾರ್ಟ್ನರ್ಗೆ. ನಾವಾಗ ಮಾಡಿದ ಬಿಸ್ನೆಸ್ ಪಾರ್ಟ್ನರ್ಗೆಲ್ಲ ಸಪ್ಲೈಯರ್ಗೆ. ಓಕೆ, ಆ್ಯಂಡ್ ವೆಂಡರಿಗೆ ಕಸ್ಟಮರಿಗೆ ಸಪ್ರೇಟ್ ಮಾಡ್ತೀವಿ. ಇದಲ್ಲದೆ ಕೂಡ ನಾವು ನಂಬರ್ ರೇಂಜಸ್ನ ಮತ್ತೆ ಮೇಂಟೈನ್ ಮಾಡಬೇಕು ಬಿಸ್ನೆಸ್ ಪಾರ್ಟ್ನರ್ಗೆ. ಓಕೆ, ಅದನ್ನು ಯಾವ ಥರ ಮೇಂಟೈನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆನಾ, ಸೊ ಇಲ್ಲಿ ಕ್ರಾಸ್ ಅಪ್ಲಿಕೇಶನ್ ಕಾಂಪೊನೆಂಟ್ಸ್ ಅಂತ ಒಂದು ಆಪ್ಷನ್ ಇದೆ. ಎಂಟರ್ಪ್ರೈಸ್ ಸ್ಟ್ರಕ್ಚರ್ ಆದಮೇಲೆ ಕ್ರಾಸ್ ಅಪ್ಲಿಕೇಶನ್ ಕಾಂಪೊನೆಂಟ್ಸ್ ಅಂತ ಆಪ್ಷನ್ ಇದೆ. ಓಕೆ, ಸೊ ಇದಕ್ಕೂ ಟಿ ಕೋಡ್ ಇದೆ. ಸೊ ನೀವು ಮೇಂಟೈನ್ ಮಾಡೋದಾದ್ರೆ ಟಿ ಕೋಡ್ ಕೂಡ ಮಾಡ್ಬೋದು. ಡಿಫೈನ್ ನಂಬರ್ ರೇಂಜಸ್ ಫಾರ್ ಬಿಸ್ನೆಸ್ ಪಾರ್ಟ್ನರ್ಸ್ಗೆ BUFC ಅಂತ BUCF ಅಂತ ಒಂದು ಟಿ ಕೋಡ್ ಇದೆ. ಓಕೆ, ಸೊ ಐ ವಿಲ್ ಮೇಂಟೈನ್ ದಟ್. ರೈಟ್. ಓಕೆ, ಸೊ ಇದು ಕೂಡ ನಂಬರ್ ರೇಂಜ್. ಓಕೆ, ಸೊ ಡಿಫೈನ್ ಸೊ ನಂಬರ್ ರೇಂಜಸ್ ಫಾರ್ BP. ಸೊ BP ಅಂದರೆ ಬಿಸ್ನೆಸ್ ಪಾರ್ಟ್ನರ್. ಸಾರಿ. ಓಕೆ, ಸೊ ಇದಕ್ಕೆ ಟಿ ಕೋಡ್ ಬಂದ್ಬಿಟ್ಟು BUCF. ಓಕೆ, ಸೊ ದಿಸ್ ಇಸ್ ದ ಟಿ ಕೋಡ್. ಸೊ ಇವಾಗ ನಾವು ಇದರಲ್ಲಿ ನಂಬರ್ ರೇಂಜಸ್ನ ಮೇಂಟೈನ್ ಮಾಡ್ತಾ ಹೋಗೋಣ. ಸೊ ಇವಾಗ ಕ್ರಾಸ್ ಅಪ್ಲಿಕೇಶನ್ ಕಾಂಪೊನೆಂಟ್ಸ್ಗೆ ಹೋಗೋಣ. ಸೊ ಕ್ರಾಸ್ ಅಪ್ಲಿಕೇಶನ್ ಕಾಂಪೊನೆಂಟ್ಸ್ ಅಂಡರಲ್ಲಿ ನಿಮಗೆ ಬಿಸ್ನೆಸ್ ಪಾರ್ಟ್ನರ್ ಆಪ್ಷನ್ ಬರುತ್ತೆ. SAP ಬಿಸ್ನೆಸ್ ಪಾರ್ಟ್ನರ್, SAP. ಓಕೆ, ಸೊ SAP ಬಿಸ್ನೆಸ್ ಪಾರ್ಟ್ನರ್. ಸೊ SAP ಬಿಸ್ನೆಸ್ ಪಾರ್ಟ್ನರ್ ಅಂಡರ್ಲಿ ನಿಮಗೆ ಬಿಸ್ನೆಸ್ ಪಾರ್ಟ್ನರ್ ಆಪ್ಷನ್ ಸಿಗುತ್ತೆ. ಬಿಸ್ನೆಸ್ ಪಾರ್ಟ್ನರ್. ಸೊ ಬಿಸ್ನೆಸ್ ಪಾರ್ಟ್ನರ್ ಅಂಡರ್ಲಿ ಬೇಸಿಕ್ ಸೆಟ್ಟಿಂಗ್ಸ್ ಮಾಡಬೇಕು. ಓಕೆ, ಸೊ ಈ ಬೇಸಿಕ್ ಸೆಟ್ಟಿಂಗ್ಸಲ್ಲಿ ನಿಮಗೆ ನಂಬರ್ ರೇಂಜಸ್ ಸಿಗುತ್ತೆ. ನಂಬರ್ ರೇಂಜಸ್ ಆ್ಯಂಡ್ ಗ್ರೂಪಿಂಗ್. ಓಕೆ, ಸೊ ಇಲ್ಲಿ ನೀವು ನಂಬರ್ ರೇಂಜಸಲ್ಲಿ ನಂಬರ್ ರೇಂಜಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಅದು ಗ್ರೂಪಿಂಗ್ದು ಸಪ್ರೇಟ್ ಹೇಳ್ತೀನಿ ನಾನು. ಸೊ ಡಿಫೈನ್ ನಂಬರ್ ರೇಂಜಸ್ ಮೇಲೆ ಕ್ಲಿಕ್ ಮಾಡಿ ಅಗೇನ್ ಸೇಮ್ ಇಂಟರ್ವಲ್ಸ್. ಸೊ ಅಗೇನ್ ಇಲ್ಲಿ ನೀವು ನಂಬರ್ ರೇಂಜಸ್ನ ಮೇಂಟೈನ್ ಮಾಡಬೇಕು. ಸೊ ಇಲ್ಲೂ ಸೇಮ್ ಅದೇ ಥರನೇ. ಸೊ ನೀವು ನಂಬರ್ ರೇಂಜಸ್ ಯಾವ್ದು ಬೇಕೋ ಆ ರೇಂಜ್ನ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇವಾಗ ಇದರಲ್ಲೂ ಅಷ್ಟೇ ಟ್ರಿಕ್ಕಿ ಸೇಮ್. ನಂಬರ್ ರೇಂಜಸ್ ನೀವು ಪ್ರಾಪರ್ ಆಗಿಲ್ಲ ಅಂತಂದರೆ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ ಅಗೇನ್. ಓಕೆ, ಸೊ ಅದಕ್ಕೋಸ್ಕರ ಸೊ ನೀವು ಈ ರೇಂಜಸ್ ಏನಿದೆ ಅದನ್ನ ಹುಷಾರಾಗಿ ನೋಡಿಕೊಂಡು ನೀವು ಯಾವ ರೇಂಜಸ್ ಬೇಕೋ ಆ ರೇಂಜ್ನ ಮೇಂಟೈನ್ ಮಾಡಬೇಕು. ಸೊ ನಾನು ಇವಾಗ ಟೀನೇ ಮೇಂಟೈನ್ ಮಾಡ್ತೀನಿ. ಟಿ ಇಲ್ಲ ಅಂದರೆ ಲೆಟ್ ಮಿ ಚೆಕ್ ಟಿ ರೇಂಜ್ ಆಲ್ರೆಡಿ ಇದೆಯಾ ಇಲ್ವಾ ಅಂತ. ಸೊ ಟಿ ಇಲ್ಲ, ಸೊ ಟೀನೇ ಮೇಂಟೈನ್ ಮಾಡೋಣ. ಓಕೆ, ಸೊ ರೇಂಜ್ ಟ್ರೈ ಮಾಡೋಣ. ಸೊ ರೇಂಜ್ ಸುಮಾರು ರೇಂಜ್ ಟ್ರೈ ಮಾಡೋಣ. ಇಲ್ಲೆಲ್ಲ ಆಲ್ಮೋಸ್ಟ್ ಯೂಸ್ ಮಾಡಿರ್ತಾರೆ BP ಎಲ್ಲರೂ ಕ್ರಿಯೇಟ್ ಮಾಡಿದವರು. ಓಕೆ, ಸೊ ನೋಡೋಣ, ಟ್ರೈ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ಸೊ ದಿಸ್ ಒನ್. ಸೊ ಟಿ ಅಂತಲೇ ರೇಂಜ್ ತೊಗೊತೀನಿ. ಸೊ ಬಿಸ್ನೆಸ್ ಪಾರ್ಟ್ನರ್ಗೂ ಕೂಡ ಆ್ಯಂಡ್ ಲೆಟ್ ಮಿ ಟ್ರೈ ವಿತ್ ದ ಸೇಮ್ ರೇಂಜ್. ಓಕೆ, ಸೊ ನಾವು ಏನು ರೇಂಜ್ ಮೇಂಟೈನ್ ಮಾಡಿದ್ವಲ್ವಾ, ಸೊ ಇದೇ ರೇಂಜ್ ಜೊತೆ ಟ್ರೈ ಮಾಡ್ತೀನಿ ಒಂದು ಸಲ. ಎಂಟರ್. ಸೊ ಓವರ್ಲ್ಯಾಪ್ ಇದೆ ಆ ರೇಂಜ್ ಜೊತೆ. ಸೊ ಇದಾಗಲ್ಲ. ಸೊ ನಾವು ನಂಬರ್ ರೇಂಜ್ನ ಖಂಡಿತ ಚೇಂಜ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಐ ವಿಲ್ ಗೋ ಬ್ಯಾಕ್. ನೋ, ಕಮ್ ಅಗೈನ್, ಮೇಂಟೈನ್ TE. ಸೊ ಏನು ರೇಂಜ್ ಮೇಂಟೈನ್ ಮಾಡೋಣ ಅಂದರೆ ಲೆಟ್ ಮಿ ಟ್ರೈ 1 ಸೆಕೆಂಡ್. ಸೊ ಎಕ್ಸೆಲಲ್ಲಿ ನಾನು ಮೊದಲು ಈ ರೇಂಜ್ ಮೇಂಟೈನ್ ಮಾಡಿಬಿಡ್ತೀನಿ. ಸೊ ಇದಕ್ಕೆ ನಾವು ಮೇಂಟೈನ್ ಮಾಡೋ ರೇಂಜ್ ಬಂದ್ಬಿಟ್ಟು 45,000. ರೈಟ್. ಸೊ ಇದರಿಂದ 45,000 ಈ ರೇಂಜ್ವರೆಗೂ ಮೇಂಟೈನ್ ಮಾಡಿದ್ವಿ. ಕರೆಕ್ಟ್. ಸೊ ಇದಕ್ಕೆ ಇವಾಗ ಬೇರೆ ರೇಂಜ್ನ ಮೇಂಟೈನ್ ಮಾಡೋಣ. ಬಟ್ ಟ್ರೈ ಮಾಡ್ತೀನಿ ಬೇರೆ ಏನು ಮಾಡೋಣ ಅಂತ. ಸೊ 10,050 rs 100. Okay, so let me try this range. So double. Enter. ಇದು ಓವರ್ಲ್ಯಾಪ್ ಇದೆ. ಓಕೆ, ಸೊ ಈ ಥರ ಓವರ್ಲ್ಯಾಪ್ ಇದೆ ಕ್ರಿಯೇಟ್ ಮಾಡೋದಕ್ಕೆ ತುಂಬ ಪ್ರಾಬ್ಲಮ್. ಇದೇ ಇಶ್ಯೂ ಆ್ಯಕ್ಚುಲಿ ನಂಬರ್ ರೇಂಜ್ ಮೇಂಟೈನ್ ಮಾಡುವಾಗ. ಓಕೆ,
ಓಕೆ, ಸೊ ಇವಾಗ ಯಾವ್ದಾದ್ರು ನಂಬರಿಂದ ಯೂಸ್ ಮಾಡಿಲ್ವಾ ಫಸ್ಟ್ ನೋಡ್ಕೊತೀನಿ. ಇಲ್ಲಿ ಯಾರೋ ಒಂದು ಯೂಸ್ ಮಾಡಿಲ್ಲಲ್ಲ, ಇದು ಯೂಸ್ ಮಾಡಿಲ್ಲ. ಸೊ Z6 ಅಂತ ಯಾರೋ ಕ್ರಿಯೇಟ್ ಮಾಡಿದರೆ ಬಟ್ ಯೂಸ್ ಮಾಡಿಲ್ಲ. ಓಕೆ, ಸೊ ಈ ರೇಂಜ್ನ ಯೂಸ್ ಮಾಡೋಣ ನಾವು. ಇದೊಂದು ಡಿಲೀಟ್ ಮಾಡೋಣ ಆ್ಯಂಡ್ ಟಿ ಕೂಡ ಡಿಲೀಟ್ ಮಾಡೋಣ. ಟಿ ಇವಾಗ ನಾವು ಮೇಂಟೈನ್ ಮಾಡಿದ್ವಲ್ಲ ಅದು ಅಲೋ ಮಾಡಲ್ಲ, ಅದಕ್ಕೆ ಅದನ್ನ ಡಿಲೀಟ್ ಮಾಡೋಣ. ಬಟ್ ಈ ರೇಂಜ್ ನೋಡ್ಕೊಳ್ಳೋಣ ಫಸ್ಟಿಗೆ. ಸೊ Z6 ಅಲ್ವಾ, ಸೊ Z6 ರೇಂಜ್ ಏನಿದೆ ಅದನ್ನು ನೋಡ್ಕೊಳ್ಳೋಣ. ಸೊ ಇಫ್ ಇಟ್ ಈಸ್ ಅಲೋ ದೆನ್ ಫೈನ್. ಸೊ 4401, ಸೊ 44, ಸೊ 01, ಸೊ ನೆಕ್ಸ್ಟ್ 4410 ಸಾಕು ನಮಗೇನು ಟೆಸ್ಟಿಂಗ್ ಮಾಡೋಕ್ಕೆ. ನಾವು ಇದರಲ್ಲಿ ಏನು ಮಾಡೋಲ್ಲ, ನೀವು ರಿಯಲ್ ಟೈಮ್ ಮಾಡುವಾಗ ತುಂಬ ಮೇಂಟೈನ್ ಮಾಡಬೇಕಾಗುತ್ತೆ. ಐ ವಿಲ್ ಡಿಲೀಟ್ ದಿಸ್ ಫಸ್ಟ್ ಆ್ಯಂಡ್ ಟಿ. ಸೊ ಟಿ ಕೂಡ ಸೊ ಡಿಲೀಟ್ ಮಾಡೋಣ. ಸೊ ಟಿ delete this. Okay, so next I will add the new one and T. Try to maintain this range 4401. I think save ಮಾಡಬೇಕಿತ್ತೇನೋ. Let me try 10 enter set. ಓಕೆ, ಸೇವ್ ಆಗುತ್ತೆ. ಎಸ್, ಸೊ ಸೇವ್ ಆಯಿತು. ಓಕೆ, ಪರ್ಫೆಕ್ಟ್. ನೀವು ರೇಂಜ್ ಬೇಕು ಅಂದರೆ ನೆಕ್ಸ್ಟ್ ರೇಂಜಸ್ ಯಾವ್ದಾರು ಮೇಂಟೈನ್ ಮಾಡ್ಕೊಳ್ಳಿ. ಓಕೆನಾ? ಸೊ ಈ ಥರ ಸೊ ಬಿಸ್ನೆಸ್ ಪಾರ್ಟ್ನರ್ಗೆ ನಾವು ಇವಾಗ ರೇಂಜ್ ಮೇಂಟೈನ್ ಮಾಡಿದ್ವಿ. ಓಕೆ, ಸೊ ಇವಾಗ ಈ ಮೇಂಟೈನ್ ಮಾಡಿದ್ವಲ್ವಾ ಈ ರೇಂಜ್. ಸೊ ಇದಕ್ಕೆ ಮತ್ತೆ ನೀವು ಸಪ್ರೇಟ್ ಗ್ರೂಪಿಂಗ್ಸ್ ಏನಾದ್ರು ಮೇಂಟೈನ್ ಮಾಡೋಂಗಿದ್ರೆ ಇದರಲ್ಲೂ ಕೂಡ ಗ್ರೂಪಿಂಗ್ಸ್ ಮಾಡ್ಬೋದು. ಫಸ್ಟ್ ಲೆಟ್ ಮೀ ಗೋ ಬ್ಯಾಕ್. ಓಕೆ, ಸೊ ಇವಾಗ ನಂಬರ್ ರೇಂಜಸ್ ಎಲ್ಲ ಮೇಂಟೈನ್ ಆಯಿತು. ಸೊ ಬಿ ಪಿಗೆ ಏನಿದೆ, ಸೊ ಬಿ ಪಿ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಗ್ರೂಪಿಂಗ್ಸ್ ಆ್ಯಂಡ್ ಅಸೈನ್ ನಂಬರ್ ರೇಂಜಸ್ ಅಂತ ಇದೆ. ಓಕೆ, ಸೊ ಇದರಲ್ಲಿ ನೀವು ನೆಕ್ಸ್ಟ್ ಅದೇ ಅಲ್ಲಿ ಕ್ರಿಯೇಟ್ ಮಾಡಿ ಅಸೈನ್ ಮಾಡೋದಲ್ಲ, ಸೇಮ್ ಅದೇ ಥರ ಮಾಡಬೇಕು. ಓಕೆ, ಸೊ ಡಿಫೈನ್ ಗ್ರೂಪಿಂಗ್ಸ್ ಆ್ಯಂಡ್ ಅಸೈನ್ ನಂಬರ್ ರೇಂಜಸ್. ಸೊ ಇದಕ್ಕೆ ನೀವು ಸಪ್ರೇಟ್ ನ್ಯೂ ಎಂಟ್ರೀಸ್ ಅಂದರೆ ಹೊಸದಾಗಿ ಒಂದು ಗ್ರೂಪಿಂಗ್ಸ್ ಆ್ಯಡ್ ಮಾಡಿಬಿಟ್ಟು ಮೇಂಟೈನ್ ಮಾಡಬೇಕು. ಓಕೆ, ಸೊ ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್, ಒಂದು ಗ್ರೂಪಿಂಗ್ ಮಾಡೋಣ. ಸೊ ಏನು ಮಾಡೋಣ, ಸೊ ಟಿ ಎ ಇ ವಿ ಮಾಡಿದ್ವಲ್ವಾ, ಸೊ ಸೇಮ್ ಅದೇ ಗ್ರೂಪಿಂಗ್ ಮಾಡೋಣ. ಬೇಡ, ಟಿ ಎ ಇ ವಿ ಬೇಡ. ಸೊ ವೆಂಡರ್ಸ್ ಆ್ಯಂಡ್ ಕಸ್ಟಮರ್ಸ್ ಬೋತ್ ಅಲ್ವಾ, ಟಿ ಎ ಬಿ ಪಿ ಅಂತ ಮಾಡೋಣ. ಬಿ ಪಿ ಅಂತ ಮಾಡೋಣ. ಓಕೆ, ಸೊ ಇದಕ್ಕೆ ಬೇಕು ಅಂದರೆ ನೀವು ಶಾರ್ಟ್ ನೇಮ್ ಆ್ಯಂಡ್ ಲಾಂಗ್ ಟೆಕ್ಸ್ಟ್ ನೇಮ್ನ ಕೊಟ್ಕೋಬೋದು. ಓಕೆ, ಸೊ ದಿಸ್ ಈಸ್ ಫಾರ್ ಟಿ ಎ ಟಿ ಇ ಬಿ ಪಿ ಅಂತ ಹಾಕೋರಿ. ಸಾರಿ, ಕ್ಯಾಪ್ಸ್ ಓಕೆ, ಟಿ ಎ ಟಿ ಇ ಬಿ ಪಿ. ಓಕೆ, ಸೊ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕೊಂಬಿಡಿ. ಸೊ ಕಂಪ್ಲೀಟಾಗಿ ನೀವು ಸೊ ಬಿಸ್ನೆಸ್, ಸೊ ಓಕೆ ಬಿ ಪಿ ಗ್ರೂಪ್ ಫಾರ್ ಟಿ ಎ ಟಿ. ಓಕೆ, ಆ್ಯಂಡ್ ವಾಟ್ ಇಸ್ ದ ನಂಬರ್ ಎ ಟಿ. ಓಕೆ, ಸೊ ಟಿ. ಓಕೆ, ಸೊ ಈ ನಂಬರ್ ರೇಂಜಸ್ನ ಸೊ ಮತ್ತೆ ನಾವು ಸೇವ್ ಮಾಡೋಣ. ಸೊ ಟಿ ಆರಲ್ಲಿ ಸೇವ್ ಆಯಿತು. ಓಕೆ, ಸೊ ಈ ಥರ ನಾವು ನಂಬರ್ ರೇಂಜ್ನ ಕ್ರಿಯೇಟ್ ಮಾಡಿದ್ವಿ ಆ್ಯಂಡ್ ನಾವು ಕ್ರಿಯೇಟ್ ಮಾಡಿದ ನಂಬರ್ ರೇಂಜ್ನ ಕೂಡ ಒಂದು ಗ್ರೂಪಿಂಗ್ ಕ್ರಿಯೇಟ್ ಮಾಡಿ ಸೊ ಅದರ ಅಂಡರಲ್ಲಿ ಅಸೈನ್ ಕೂಡ ಮಾಡಿದ್ವಿ. ಕರೆಕ್ಟ್. ಸೊ ಇವಾಗ ಸೊ ನಮ್ಮದು ಬೇಸಿಕ್ ಕಾನ್ಫಿಗರೇಷನ್ಸ್ಗೆ ಏನು ಬೇಕು ಬೇಸಿಕ್ಕು ಅದಾಯಿತು. ಸೊ ಇದಾದಮೇಲೆ ಸೊ ಇವಾಗ ನಾವೇನು ಡಿಫೈನ್ ಮಾಡಿದ್ವಲ್ವ ನಂಬರ್ ರೇಂಜಸ್ಸು. ಓಕೆ, ಸೊ ಬಿ ಪಿ ಟು ವೆಂಡರ್ಸ್ಗೆ ಮಾಡಬೇಕು. ಸೊ ಇವಾಗ ನಾವು ಜಸ್ಟ್ ಬಿ ಪಿಗೆ ಮಾಡಿದ್ದೀವಿ ಆ್ಯಂಡ್ ಬಿ ಪಿ ಟು ವೆಂಡರ್ಸ್ಗೂ ಕೂಡ ಸೊ ರೇಂಜಸ್ನ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಸೊ ಇದೆಲ್ಲ ನಿಮ್ಗೆ ಗೊತ್ತಾಗುತ್ತೆ ಹೋಗ್ತಾ ಹೋಗ್ತಾ, ಸ್ವಲ್ಪ ಟ್ರಿಕ್ಕಿಯಾಗಿರುತ್ತೆ, ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ ಬಿಗಿನಿಂಗಲ್ಲಿ, ಬಟ್ ಮಾಡ್ತಾ ಮಾಡ್ತಾ ನಿಮಗೆ ಅರ್ಥ ಆಗುತ್ತೆ. ಓಕೆ, ಸೊ ಈಸಿ ಇರುತ್ತೆ, ಅಂತ ಹೆವಿ ಇದೇನಿರೋದಿಲ್ಲ, ಇದು ಸಿಂಪಲ್ ಕಾನ್ಸೆಪ್ಟೇ, ಬಟ್ ಸ್ವಲ್ಪ ಟ್ರಿಕ್ಕಿ ಇರುತ್ತೆ. ಏನಕ್ಕೆ ಅಂದರೆ ನಾವು ಬಿಸ್ನೆಸ್ ಪಾರ್ಟ್ನರ್ ಆ್ಯಂಡ್ ವೆಂಡರ್ ಎರಡರ ಜೊತೆ ಇಂಟಿಗ್ರೇಟ್ ಮಾಡ್ತಾ ಹೋಗ್ತೀವಿ. ಸೊ ಅದಕ್ಕೋಸ್ಕರ ನಿಮಗೆ ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ. ಓಕೆನಾ? ಸೊ ಇದು ಅರ್ಥ ಆಯ್ತಾ? ಇದೆಲ್ಲ ಏನೋ ಡೌಟ್ಸ್ ಇದೆಯಾ ನಿಮಗೆ? ಬಿಸ್ನೆಸ್ ಪಾರ್ಟ್ನರ್ ಮತ್ತೆ ಕಸ್ಟಮರ್ಸ್ಗೆ ಏನು ಡಿಫ್ರೆನ್ಸ್? ಸರ್, ಬಿಸ್ನೆಸ್ ಪಾರ್ಟ್ನರ್ ಅನ್ನೋದು ಇಟ್ ವಿಲ್ ಇನ್ಕ್ಲೂಡ್ ಬೋತ್ ಕಸ್ಟಮರ್ ಆ್ಯಂಡ್ ವೆಂಡರ್ ಅಕೌಂಟ್ಸ್. ಓಕೆ, ಬಟ್ ಕಸ್ಟಮರ್ ಅಂತಂದರೆ ಕಸ್ಟಮರ್ ನಮಗೇನು ಸೇಲ್ ಮಾಡ್ತೀವಲ್ಲ ಅದು ಕಸ್ಟಮರ್ ಗ್ರೂಪಿಂಗು. ವೆಂಡರ್ ಬಂದ್ಬಿಟ್ಟು ಏನು ಪರ್ಚೇಸ್ ಮಾಡ್ತೀವಲ್ಲ ವೆಂಡರ್ ಅಂತ ಅದು ವೆಂಡರ್ ಗ್ರೂಪಿಂಗ್. ಬಿ ಪಿ ಅಂದರೆ ಇಟ್ ವಿಲ್ ಇನ್ಕ್ಲೂಡ್ಸ್ ಬೋತ್. ಓಕೆ, ಸೊ ಯಾವ್ದು ಬೇಕಾದ್ರೂ ಆಗಿರ್ಬೋದು, ಐದರ್ ಇಟ್ ಈಸ್ ವೆಂಡರ್ ಆರ್ ಕಸ್ಟಮರ್ ಆರ್ ಎನಿ ಆರ್ಗನೈಸೇಷನ್ ಆರ್ ಪರ್ಸನ್ ಸಮಥಿಂಗ್. ಸೊ ಯಾವ್ದು ಬೇಕಾದ್ರೂ ಆಗಿರ್ಬೋದು ಅದು ಬಿ ಪಿಗೆ. ಬಟ್ ಕಸ್ಟಮರ್ ಅಂದರೆ ಪರ್ಟಿಕ್ಯುಲರ್ಲಿ ಕಸ್ಟಮರ್ಸ್ ಅಕೌಂಟ್ಸ್, ವೆಂಡರ್ಸ್ ಅಂದರೆ ವೆಂಡರ್ಸ್ ಅಕೌಂಟ್ಸ್, ಆ ಥರ ಇರುತ್ತೆ. ಓಕೆನಾ? ಓಕೆ, ಆದ್ರೆ ಇದು ಅಕೌಂಟಿಂಗ್ ಇದು ಮಾಡುವಾಗ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಅದೇ ಹೇಳ್ತೀನಿ, ನೆಕ್ಸ್ಟ್ ಹೇಳ್ತೀನಿ. ಇವಾಗ ಏನು ಗೊತ್ತಾ, ಇವಾಗ ಬಿ ಪಿ ಕಾನ್ಫಿಗರೇಷನ್ಸ್ ಮಾಡ್ತೀವಲ್ಲ, ಏನಕ್ಕೆ ಮಾಡ್ತೀವಿ ಅಂದರೆ ಬೋತ್ ಆನ್ ಕಸ್ಟಮರ್ ಆ್ಯಂಡ್ ವೆಂಡರ್ ಎರಡೂ ನಿಮ್ಗೆ ಒಂದರಲ್ಲೇ ಇನ್ಕ್ಲೂಡ್ ಮಾಡೋದಕ್ಕೋಸ್ಕರ ಈಸಿ ಆಗುತ್ತೆ ಅಂತ ಎರಡನ್ನೂ ನಾವು ಇವಾಗ ಎಸ್ಫರಾನಲ್ಲಿ ಇರೋದು. ಬಿಫೋರ್ ಈ ಥರ ಕಾನ್ಸೆಪ್ಟ್ ಇರಲಿಲ್ಲ. ನೀವು ಬಿಫೋರ್ ಒಂದೇ ವೆಂಡರ್ನ ಎರಡಕ್ಕೂ ಯೂಸ್ ಮಾಡ್ತಾರೆ ಇರಲಿಲ್ಲ. ಇಲ್ಲಿ ಗ್ರೂಪಿಂಗ್ಸಲ್ಲಿ ಇಂಟಿಗ್ರೇಷನ್ ಮಾಡಿರೋದ್ರಿಂದ ಸೊ ಎರಡನ್ನೂ ನಾವು ಬಿ ಪಿ ಅಂತ ಕನ್ಸಿಡರ್ ಮಾಡ್ತೀವಿ. ಇವನ್ ಕ್ರಿಯೇಷನ್ಸ್ ಮಾಡುವಾಗ ಎಲ್ಲ ನಿಮಗೆ ಈಸಿ ಆಗಿರುತ್ತೆ. ಓಕೆ, ಸೊ ವೆರಿ ಸಿಂಪಲ್. ಸೊ ಅದಕ್ಕೋಸ್ಕರನೇ ಬಿ ಪಿ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿರೋದು. ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ, ಬಟ್ ಇಟ್ ಈಸ್ ವೆರಿ ಯೂಸ್ಫುಲ್. ಓಕೆ,
ಸೊ ತುಂಬ ಯೂಸ್ಫುಲ್ ಇರುತ್ತೆ. ಏನಕ್ಕೆ ಅಂದರೆ ನೀವು ಕಂಪನಿ ಕೋಡ್ ಎಕ್ಸ್ಟೆನ್ಷನ್ಸ್ ಮಾಡಿದಾಗ ರೇಂಜಸ್ ಆಗಿರ್ಬೋದು ಪ್ರತಿಯೊಂದು ಈಸಿಯಾಗಿ ಐಡೆಂಟಿಫಿಕೇಶನ್ ಮಾಡ್ಕೋಬೋದು. ಆ್ಯಂಡ್ ಯು ಕ್ಯಾನ್ ಯೂಸ್ ಬೋತ್ ಫಾರ್ ವೆಂಡರ್ ಆ್ಯಂಡ್ ಕಸ್ಟಮರ್. ಓಕೆ, ಸೊ ಎರಡಕ್ಕೂ ಇನ್ಕ್ಲೂಡ್ ಕೂಡ ಮಾಡ್ಕೋಬೋದು. ಸೊ ಆ ಥರ ಇರುತ್ತೆ. ಸೊ ಇವಾಗ ನಾವು ಅರ್ಥ ಆಯ್ತಲ್ಲ, ಇದರಲ್ಲಿ ಡೌಟ್ ಇದೆಯಾ? ಇಲ್ಲ. ಓಕೆ ಫೈನ್, ನಿಮ್ಗೆ ಅರ್ಥ ಆಗುತ್ತೆ. ನಾನು ನೆಕ್ಸ್ಟ್ ವೆಂಡರ್ ಕ್ರಿಯೇಷನ್ಸ್ ಮಾಡುವಾಗ ಸೊ ಅವಾಗೆಲ್ಲ ನಿಮಗೆ ಖಂಡಿತ ಅರ್ಥ ಆಗುತ್ತೆ. ಓಕೆ, ಸೊ ಇದು ಜಸ್ಟ್ ನಿಮಗೆ ಬಿಗಿನಿಂಗ್ ಆಗಿರೋದ್ರಿಂದ ಬೇಸಿಕ್ ಕಾನ್ಫಿಗರೇಷನ್ಸು ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ, ಬಟ್ ಹೋಗ್ತಾ ನಿಮಗೆ ಅರ್ಥ ಆಗುತ್ತೆ. ಸೊ ನೀವು ಈ ವಿಡಿಯೋ ಒಂದ್ಸಲ ವಾಚ್ ಮಾಡಿ ಆ್ಯಂಡ್ ಮೋರ್ ಓವರ್ ನಾನು ನೆಕ್ಸ್ಟ್ ಕಾನ್ಫಿಗರೇಷನ್ ಸ್ಟೆಪ್ಸ್ ಮಾಡಿ ಒಂದು ಮಾಸ್ಟರ್ ಡೇಟಾ ಕ್ರಿಯೇಟ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ಲೈಕ್ ನಿಮಗೆ GL ಕ್ರಿಯೇಟ್ ಮಾಡುವಾಗಲೂ ಅಷ್ಟೇ ಅಲ್ವಾ, ಅಕೌಂಟಿಂಗ್ ಗ್ರೂಪ್ಸು ಆ್ಯಂಡ್ ದೆನ್ ನಿಮಗೆ ನಂಬರ್ ರೇಂಜಸ್ಸು, ಸೊ ಇದೆಲ್ಲ ನಿಮಗೆ ಬಿಫೋರ್ ಗೊತ್ತಾಗ್ತಾ ಇರಲಿಲ್ಲ ಅಲ್ವಾ, ಲೆಡ್ಜರ್ ಗ್ರೂಪ್ಸ್ ಇದೆಲ್ಲ. ಬಟ್ ನಾವು ಯಾವಾಗ GL ಕ್ರಿಯೇಟ್ ಮಾಡಿದ್ವಿ ಅವಾಗ ನಿಮ್ಗೆ ಐಡಿಯಾ ಬಂತು, ರೈಟ್? ಸೊ ಯಾವ ಲೆಡ್ಜರ್ ಗ್ರೂಪಲ್ಲಿ ಯಾವ ರೇಂಜಸ್ ಯೂಸ್ ಮಾಡ್ತೀವಿ ಆ್ಯಂಡ್ ಯಾವ ಅಕೌಂಟಿಂಗ್ ಗ್ರೂಪ್ಗೆ ಅಸೈನ್ ಮಾಡ್ತೀವಿ ಅಂತ, ಆ್ಯಂಡ್ ಲೇಔಟು ಎಲ್ಲ ಅವಾಗ ಐಡಿಯಾ ಬಂತು. ಸೇಮ್ ಅದೇ ಥರನೇ ಇದು ಮಾಸ್ಟರ್ ಡೇಟಾ ಕ್ರಿಯೇಟ್ ಮಾಡಿದಾಗ ನಿಮಗೆ ಐಡಿಯಾ ಬರುತ್ತೆ. ಓಕೆ, ಸೊ ನೀವು ಇವಾಗಲೇ ತಲೆ ಕೆಡಿಸ್ಕೋಬೇಡಿ, ಅರ್ಥ ಆಗ್ತಾ ಇಲ್ಲ, ಇದು ಏನು ಹೇಳಿದ್ರು ಗೊತ್ತಾಗಲಿಲ್ಲ ಸರ್ ಅಂತ. ಬಟ್ ನಿಮ್ಗೆ ನೆಕ್ಸ್ಟ್ ಅರ್ಥ ಆಗುತ್ತೆ. ಸೊ ಇದು ಏನಕ್ಕೆ ಮಾಡಿಸಿದ್ನಿ ಅನ್ನೋದು ಕೂಡ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ ಫೈನ್. ಸೊ ಇವಾಗ ನಂಬರ್ ರೇಂಜಸ್ ಆಯಿತು, ನಂಬರ್ ರೇಂಜಸ್ ಅಸೈನ್ ಕೂಡ ಮಾಡಿದ್ವಿ. ಸೊ ಇವಾಗ ಇದೇ ಥರನೇ ನಾವು ಅಸೈನ್ಮೆಂಟ್ ಮಾಡಬೇಕು. ಸೊ ನಂಬರ್ ರೇಂಜ್ ಡಿಫೈನ್ ಮಾಡಿಬಿಟ್ಟು ಡೈರೆಕ್ಷನ್ BP ಟು ವೆಂಡರ್ಗೆ. ಸೊ BP ಟು ವೆಂಡರ್ಗೆ ಇಂಟರ್ಲಿಂಕ್ ಮಾಡಬೇಕಲ್ವಾ? ಸೊ ಅದಕ್ಕೆ ಹೆಂಗೆ ಮಾಡೋದು ಅಂತ ನೋಡೋಣ. ಓಕೆ, ಸೊ ಐ ವಿಲ್ ಗೋ ಬ್ಯಾಕ್. ಸೊ ಕ್ರಾಸ್ ಅಪ್ಲಿಕೇಶನ್ ಕಾಂಪೊನೆಂಟ್ಸ್. ಓಕೆ, ಸೊ ಇದೇ ಕ್ರಾಸ್ ಅಪ್ಲಿಕೇಶನ್ ಕಾಂಪೊನೆಂಟ್ಸಲ್ಲೇ ಮಾಡಬೇಕು. ಬಟ್ ನಾವು BP ಮಾಡಿದ್ವಿ, ಇವಾಗ ಮಾಸ್ಟರ್ ಡೇಟಾ ಸಿಂಕ್ರನೈಸೇಷನ್ ಮಾಡಬೇಕು. ವೇರ್ ಇಸ್ ಮಾಸ್ಟರ್ ಡೇಟಾ ಸಿಂಕ್ರನೈಸೇಷನ್? ಇಲ್ಲಿ. ಸೊ ಮಾಸ್ಟರ್ ಡೇಟಾ ಸಿಂಕ್ರನೈಸೇಷನ್. ಓಕೆ, ಸೊ ಇದರಲ್ಲಿ ಮಾಸ್ಟರ್ ಡೇಟಾ ಸಿಂಕ್ರನೈಸೇಷನ್ಸಲ್ಲಿ ಕಸ್ಟಮರ್ ಆ್ಯಂಡ್ ವೆಂಡರ್ ಇಂಟಿಗ್ರೇಷನ್ಸ್ ಮಾಡಬೇಕು. ಸೊ ನಿಮ್ಗೆ ಅದೇ ಹೇಳಿದ್ದು, BPಗೆ ಎಲ್ಲಿ ಇಂಟರ್ಲಿಂಕ್ ಮಾಡ್ತೀವಿ ಅಂದರೆ ಸೊ ಇಲ್ಲೇ ಇಂಟರ್ಲಿಂಕ್ ಮಾಡೋದು ನಾವು. ಓಕೆ, ಸೊ ಕಸ್ಟಮರ್ ಆ್ಯಂಡ್ ವೆಂಡರ್ ಇಂಟಿಗ್ರೇಷನ್. ಸೊ ಇದರಲ್ಲಿ ನಾವು ಏನೇನೆಲ್ಲ ಸ್ಟೆಪ್ಸ್ನ ಫಾಲೋ ಮಾಡಬೇಕು ಇಂಟಿಗ್ರೇಷನ್ ಮಾಡೋದಕ್ಕೆ, ಸೊ ಅದನ್ನು ಇದರಲ್ಲಿ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಸೆಟ್ಟಿಂಗ್ಸ್ ಫಾರ್ ಪ್ರಿಪರೇಷನ್ಸ್ ಫಾರ್ ಕಸ್ಟಮರ್ ವೆಂಡರ್ ಇಂಟಿಗ್ರೇಷನ್. ಬಿಸ್ನೆಸ್ ಪಾರ್ಟ್ನರ್ ಸೆಟ್ಟಿಂಗ್ಸ್. ಓಕೆ, ಸೆಟ್ಟಿಂಗ್ಸ್ ಫಾರ್ ವೆಂಡರ್ ಇಂಟಿಗ್ರೇಷನ್ಸ್. ಸೊ ನಾವು ಇವಾಗ ವೆಂಡರ್ ಇಂಟಿಗ್ರೇಷನ್ಸ್ ಮಾಡೋದ್ರಿಂದ ಸೆಟ್ಟಿಂಗ್ಸ್ ಫಾರ್ ವೆಂಡರ್ ಇಂಟಿಗ್ರೇಷನ್ಸ್ ಅಂತ ನೋಡಿ. ಸೊ ನೆಕ್ಸ್ಟ್ ಇಲ್ಲಿ ಸಟ್ BP ರೋಲ್ ಅಂತ ಇದೆ, ಡಿಫೈನ್ BP ರೋಲ್ ಅಂತ ಇದೆ. ಓಕೆ, ಸೊ ಇದರಲ್ಲಿ ನಿಮಗೆ BP ರೋಲ್ನ ಡಿಫೈನ್ ಮಾಡ್ಕೋಬೋದು. ಓಕೆ, ಯಾವ ಥರ ಡಿಫೈನ್ ಮಾಡಬೇಕು ಅಂತ ನಿಮ್ಗೆ ಹೇಳ್ತೀನಿ. ಸೊ ಬಿಫೋರ್ ದಟ್ ನಾವು ಒಂದು ನಂಬರ್ ರೇಂಜಸ್ನ ಮೇಂಟೈನ್ ಮಾಡ್ಕೊಬೋಣ ಅಸೈನ್ ಕೀಸಲ್ಲಿ. ಓಕೆ, ಸೊ ಅಸೈನ್ ಕೀಸ್ಗೆ ಹೋದರೆ ನಿಮಗೆ ಡಿಫೈನ್ ನಂಬರ್ ರೇಂಜಸ್ ಫಾರ್ ಡೈರೆಕ್ಷನ್ BP ಟು ವೆಂಡರ್ ಆ್ಯಂಡ್ ವೆಂಡರ್ ಟು BP. ಓಕೆ, ಸೊ ಎರಡು ಇಂಟರ್ಲಿಂಕ್ ಮಾಡೋದಕ್ಕೆ. ಸೊ ವಾಯ್ಸ್ ವರ್ಸ ಅಷ್ಟೇ, BP ಟು ವೆಂಡರ್ ಆ್ಯಂಡ್ ವೆಂಡರ್ ಟು BPಗೆ. ಓಕೆ, ಸೊ ಯು ಕ್ಯಾನ್ ಡಿಫೈನ್ ದಿಸ್. ಓಕೆ, ಸೊ ಇಲ್ಲೊಂದು ರೇಂಜ್ ಒಂದು ಗ್ರೂಪಿಂಗ್ಸ್ನ ಮಾಡಿಬಿಟ್ಟು ಒಂದು ಮೇಂಟೈನ್ ಮಾಡ್ತಾ ಹೋಗ್ಬೇಕು ಅಷ್ಟೇ. ಓಕೆ, ಸೊ ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್. ಸೊ ಇವಾಗ ಗ್ರೂಪಿಂಗ್ ಮಾಡೋಣ. ಸೊ ಇವಾಗ ನಮ್ಮದು ವೆಂಡರ್ ಆಲ್ರೆಡಿ ಮೇಂಟೈನ್ ಮಾಡಿದ್ದೀವಲ್ವಾ. ಸೊ ದಿಸ್ ಇಸ್ ದ ಗ್ರೂಪ್ ಫಾರ್, ಸೊ ಇಲ್ಲೇ ಇದೆ ನಿಮಗೆ ಗ್ರೂಪಿಂಗು, ಆ್ಯಂಡ್ ದಿಸ್ ಇಸ್ ದ ಅಕೌಂಟಿಂಗ್ ಗ್ರೂಪ್. ಓಕೆ, ಸೊ ಇದು BP ಗ್ರೂಪ್. ಸೊ ಇವಾಗ ನಾವು BP ಗ್ರೂಪು TAEV ಅಲ್ವಾ, ಇಟ್ ಈಸ್ TAEV. ಓಕೆ, ಸೊ ಇದಕ್ಕೆ TAEVನ ಅಸೈನ್ ಮಾಡೋಣ. ಸೊ ಇದು ಲೋಕಲ್ ಅಕೌಂಟಿಂಗ್ ಗ್ರೂಪ್, ಇದು ಬಿಸ್ನೆಸ್ ಪಾರ್ಟ್ನರ್ಗೆ ನಾವು ಇವಾಗ ಕ್ರಿಯೇಟ್ ಮಾಡ್ತಾ ಇರೋದು. ಓಕೆ, ಸೊ ಇದನ್ನು ಮೇಂಟೈನ್ ಮಾಡೋಣ. ಸೊ ಇವಾಗ ಇದು ನಿಮಗೆ ಗ್ರೂಪಿಂಗ್ ಬಂದ್ಬಿಟ್ಟು ವೆಂಡರ್ ಟು BPಗೆ ಅಲ್ವಾ ಇದು ಅಸೈನ್ ಗ್ರೂಪಿಂಗ್ಸು. ಲೆಟ್ ಮಿ ಸೇವ್ ದಿಸ್ ಫಸ್ಟ್. ಐ ವಿಲ್ ಗೋ ಬ್ಯಾಕ್ ಆ್ಯಂಡ್ ಚೆಕ್. ಮೇಂಟೈನ್ ಮಾಡಿದ್ನಲ್ಲ, ಲೆಟ್ ಮೀ ಗೋ ಬ್ಯಾಕ್. ತೋರಿಸ್ತಾ ಇಲ್ಲ ಆ್ಯಕ್ಚುಲಿ, ತೋರಿಸ್ಬೇಕು ಗ್ರೂಪ್ದು ನಾವೇನು ಮೇಂಟೈನ್ ಮಾಡಿದ್ವಿ ಅದು. ತೋರಿಸ್ತಾ ಇಲ್ವಲ್ಲ. ನಾವು ಆಲ್ರೆಡಿ ಡಿಫೈನ್ ಮಾಡಿದ್ದೀವಿ, ಫಸ್ಟ್ ಇಲ್ಲಿ ತೋರಿಸ್ತಾ ಇಲ್ಲ. ಒಂದು ಲೆಟ್ ಮಿ ಚೆಕ್. TAEV. ಓಕೆ, ಸೊ ಇಲ್ಲಿದೆ ಆಲ್ರೆಡಿ, ನಾಟ್ ಶೋಯಿಂಗ್.
ಮೇಂಟೈನ್ ಮಾಡಿದ್ದಲ್ಲ ಟಿ ಎ ಇ ವಿ. ಸೇವ್ ಇಟ್. ಓಕೆ, ಸೊ ಇವಾಗ ಕ್ರಿಯೇಟ್ ಮಾಡಿದ್ದೀನಿ. ಬಿಫೋರ್ ಅದೇನು ಕ್ರಿಯೇಟ್ ಆಗಿಲ್ಲ ಅಂತ ಗೊತ್ತಿಲ್ಲ, ನಾನು ಕ್ರಿಯೇಟ್ ಮಾಡಿದ್ದೆ ಕೂಡ. ಸೊ ನಿಮಗೆ ಕ್ರಿಯೇಟ್ ಮಾಡೋದಕ್ಕೆ ಪಾತು ಒಂದ್ಸಲ ನೋಡ್ಕೊಳ್ಳಿ. ಇಲ್ಲಿ ಡಿಫೈನ್ ನಂಬರ್ ಏನ್ಸ್ ಆದಮೇಲೆ ಗ್ರೂಪಿಂಗ್ ಆ್ಯಂಡ್ ಅಸೈನ್ ನಂಬರ್ ಏನ್ಸ್ ನಾವೇನು ಕ್ರಿಯೇಟ್ ಮಾಡಿದ್ವಲ್ಲ ಅದೇನೆ. ಸೊ ಬಿಸ್ನೆಸ್ ಪಾರ್ಟ್ನರ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ಬೇಸಿಕ್ ಸೆಟ್ಟಿಂಗ್ಸಲ್ಲಿ ಮಾಡಿದ್ವಲ್ಲ ಅದೇನೆ, ಬಟ್ ತೋರಿಸ್ತಾ ಇಲ್ಲ. ಮತ್ತೆ ಕ್ರಿಯೇಟ್ ಮಾಡಿದ್ದೀನಿ. ಲೆಟ್ ಮಿ ಚೆಕ್ ನಾವು. ಗೋ ಬ್ಯಾಕ್, ಕ್ಲೋಸ್ ದಿಸ್. ಐ ವಿಲ್ go back again. Define number ranges, click on, well let me check first. TAE. Okay, so ಯಾವುದು ಇಲ್ಲ. ಸೊ ಕ್ಲಿಕ್ ಆನ್ event is TAEV. ಓಕೆ, ಇವಾಗ ತೊಗೊಂಡು ಸೊ TAEV. ಓಕೆ, ಸೊ ಬಿಫೋರ್ ಕೂಡ ಕ್ರಿಯೇಟ್ ಮಾಡಿದ್ದೆ, ಏನಕ್ಕೆ ತೊಗೊಂಡಿಲ್ಲ, ಬಟ್ ಮತ್ತೆ ಕ್ರಿಯೇಟ್ ಮಾಡಿದ್ದೀನಿ. ಓಕೆ, ಸೊ ಐ ವಿಲ್ ಸೇವ್ ಇಟ್. ಓಕೆ, ಸೊ ಇವಾಗ ನಾವು ಇಂಟರ್ಲಿಂಕ್ ಮಾಡಿದ್ವಿ. ಸೊ ಬಿಟ್ವೀನ್, ಸೊ ಯಾವ್ಯಾವುದಕ್ಕೆ ಅಸೈನ್ಮೆಂಟ್ ಗ್ರೂಪ್ ಫಾರ್ ವೆಂಡರ್ ಟು BP ಟು ವೆಂಡರ್ಗೆ. ಓಕೆ, ಸೊ ಇವಾಗ BP ಟು ವೆಂಡರ್ಗೆ ಮೇಂಟೈನ್ ಮಾಡಿದ್ವಿ. ಸೊ ಸೇಮ್ ಇದೇ ಥರ ನೀವು ವಾಯ್ಸ್ ವರ್ಷ ಕೂಡ ಮೇಂಟೈನ್ ಮಾಡ್ಬೋದು. ಸೊ BP ಟು ವೆಂಡರ್ ಆ್ಯಂಡ್ ವೆಂಡರ್ ಟು BP. ಓಕೆ, ಸೊ ಇದು ರಿಕ್ವೈರ್ಮೆಂಟ್ ಇದ್ದರೆ ನೀವು ಅದನ್ನ ವಾಯ್ಸ್ ವರ್ಷ ಮಾಡ್ಕೊಂಬಿಟ್ಟು ಮೇಂಟೈನ್ ಮಾಡ್ಬೋದು. ಓಕೆ, ಇಫ್ ನಾಟ್ ಅದು ಮ್ಯಾಂಡೇಟ್ರಿ ಏನಲ್ಲ. ಓಕೆ, ಸೊ ಇದು ನೀವು ಗ್ರೂಪಿಂಗ್ಸ್ನ ಮೇಂಟೈನ್ ಮಾಡಿಕೊಂಡ್ರೆ ಸಾಕು. ಓಕೆ, ಸೊ ನೆಕ್ಸ್ಟ್ ನೀವು ಕಸ್ಟಮರ್ಸ್ಗೂ ಸೊ ಇದೇ ಥರ ಸೇವ್ ಮಾಡ್ತಾ ಹೋಗಬೇಕು. ಕಸ್ಟಮರ್ಸ್ದು ವೆಂಡರ್ಸ್ಗೆ ಮಾಡಿದ್ವಲ್ವಾ, ಸೇಮ್ ಅದೇ ಥರನೇ ಇವಾಗ ವೆಂಡರ್ಸ್ಗೆ ಯಾವ ಥರ ಮಾಡಿದ್ರು ಅದೇ ಥರ ಕಸ್ಟಮರ್ಸ್ಗೂ ಮೇಂಟೈನ್ ಮಾಡ್ಕೋಬೇಕು. ಓಕೆ, ಸೊ ಇದು ಗ್ರೂಪಿಂಗ್ ಸೆಟ್ಟಿಂಗ್ಸ್ ಮಾಡೋದು. ಸೊ ಯಾವ ಥರ ನಾವು ಗ್ರೂಪಿಂಗ್ ಆ್ಯಂಡ್ ರೇಂಜಸ್ನ ಮೇಂಟೈನ್ ಮಾಡಬೇಕು ಅಂತ. ಓಕೆ, ಸೊ ಇದು ಅರ್ಥ ಆಯ್ತಲ್ಲ. ಸೊ ಕಸ್ಟಮರ್ಗೂ ಅದೇ ಥರ ಮೇಂಟೈನ್ ಮಾಡ್ತೀವಿ. ಸೊ ಇದಾದಮೇಲೆ ನೀವು ಸೊ ಈ ಕಸ್ಟಮರ್ ಅಕೌಂಟಿಂಗ್ ಗ್ರೂಪ್ಗೂ ನಂಬರ್ ರೇಂಜಸ್ ಎಲ್ಲ ಮೇಂಟೈನ್ ಮಾಡ್ತೀವಲ್ಲ, ಅವಾಗ ಇದೇ ಥರನೇ ಅದಕ್ಕೂ ಸಪ್ರೇಟ್ ಬಂದ್ಬಿಟ್ಟು ಇಲ್ಲಿ ಮತ್ತೆ ಕಸ್ಟಮರ್ ಅಕೌಂಟಿಂಗ್ ಗ್ರೂಪಿಗೆ ಮೇಂಟೈನ್ ಮಾಡಬೇಕು. ಓಕೆ, ನೀವು ಅದು ಕಸ್ಟಮರ್ ಅಕೌಂಟಿಂಗ್ದು ಸಪ್ರೇಟ್ ನೀವು ಕಾನ್ಫಿಗರೇಷನ್ಸ್ ಮಾಡಬೇಕಾದ್ರೆ ಅದನ್ನು ಮೇಂಟೈನ್ ಮಾಡಿ. ಸೊ ಅವಾಗ ಅರ್ಥ ಆಗುತ್ತೆ. ಇವಾಗ ಕಂಪ್ಲೀಟ್ಲಿ ನಾನು ವೆಂಡರ್ ಮಾತ್ರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಇವಾಗ ವೆಂಡರ್ ಮಾತ್ರ ನೋಡ್ಕೊಳ್ಳಿ. ಓಕೆನಾ. ಸೊ ಇವಾಗ ರೋಲ್ಸ್ನ ಡಿಫೈನ್ ಮಾಡಬೇಕು. ಸೊ ಇವಾಗ ಇಷ್ಟ ಆಯ್ತಲ್ವಾ. ಸೊ ಇವಾಗ BP ರೋಲ್ಸ್ದು ಇವೆಲ್ಲ ಡಿಫೈನ್ ಮಾಡಬೇಕು. ಸೊ ಅದು ನಿಮ್ಗೆ ಹೇಳ್ಕೊಡ್ತೀನಿ ಏನೇನೆಲ್ಲ ಸ್ಟೆಪ್ ಬೈ ಸ್ಟೆಪ್ ಡಿಫೈನ್ ಮಾಡಬೇಕು ಅಂತ. ಓಕೆ, ಸೊ ಫಸ್ಟ್ ಮಾಸ್ಟರ್ ಡೇಟಾ ಮ್ಯಾನೇಜ್ಮೆಂಟಲ್ಲಿ ಪಾರ್ಟ್ನರ್ ರೋಲ್ಸ್ನ ಡಿಫೈನ್ ಮಾಡ್ತಾ ಹೋಗಬೇಕು. ಓಕೆ, ಸೊ ಫಸ್ಟ್ ಐ ವಿಲ್ ಗೋ ಬ್ಯಾಕ್, ಐ ವಿಲ್ ಕಮ್ ಅಗೇನ್ ಟು SIMG. ಓಕೆ, ಸೊ SIMGಲಿ ಈಸ್ ಇನ್ ಮೆಟೀರಿಯಲ್ ಮ್ಯಾನೇಜ್ಮೆಂಟ್. ಓಕೆ, ಸೊ ಮೆಟೀರಿಯಲ್ ಮ್ಯಾನೇಜ್ಮೆಂಟ್, ಪರ್ಚೇಸಿಂಗ್. ಸೊ ಇದು ಆ್ಯಕ್ಚುಲಿ ಟೀಮ್ ಅವ್ರು ಮಾಡ್ತಾರೆ ಪಾರ್ಟ್ನರ್ ರೋಲ್ಸ್ದು, ಬಟ್ ಯು ಶುಡ್ ಬಿ ಅವೇರ್ ಆಫ್ ದಿಸ್ ರೋಲ್. ಓಕೆ, ಸೊ ಯಾವ ಥರ ರೋಲ್ಸ್ನ ಕ್ರಿಯೇಟ್ ಮಾಡಬೇಕು ಅಂತ. ಆ್ಯಂಡ್ ಪಾರ್ಟ್ನರ್ partner determinations. Yes, so partner determinations, partner roles. So define the partner roles. ಓಕೆ, ಸೊ ಇಲ್ಲಿ ನಿಮಗೆ ಪಾರ್ಟ್ನರ್ ರೋಲ್ಸ್ ಯಾವ್ಯಾವ್ದು ಬೇಕೋ ಅದನ್ನ ಡಿಫೈನ್ ಮಾಡ್ಕೋಬೋದು. ಓಕೆ, ಸೊ ಇದು ಫಾರ್ ಎಕ್ಸಾಂಪಲ್ ಇದೆಲ್ಲ ಅವರೇ ಮೇಂಟೈನ್ ಮಾಡಿರ್ತಾರೆ. ನಿಮಗೆ ಯಾವ ಥರ ಪಾರ್ಟ್ನರ್ ಟೈಪ್ ಬೇಕು, ಸೊ ಇದೆಲ್ಲ ಮೇಂಟೈನ್ ಮಾಡಿರ್ತಾರೆ. ಸೊ ಬೇಸ್ಡ್ ಆನ್ ದ್ಯಾಟ್ ಅದು ಅವರೇ ಡಿಫೈನ್ ಮಾಡ್ತಾರೆ. ನಿಮಗೆ ರೋಲ್ಸ್ ಕೂಡ ಅವರೇ ಡಿಫೈನ್ ಮಾಡ್ತಾರೆ. ಸೊ ಇದೇನಕ್ಕೆ ಅಂದರೆ ನಿಮಗೆ ವೆಂಡರ್ಸ್ಗೆ ಪರ್ಚೇಸ್ ಆರ್ಗನೈಸೇಷನ್ಗೆ ಎಕ್ಸ್ಟೆಂಡ್ ಮಾಡೋದಕ್ಕೆ ಪರ್ಚೇಸ್ ಆರ್ಗನೈಸೇಷನ್ ಕ್ರಿಯೇಟ್ ಮಾಡಿಬಿಟ್ಟು ಸೊ ಇದನ್ನು ಮೇಂಟೈನ್ ಮಾಡಬೇಕು. ಓಕೆ, ಸೊ ಇದನ್ನು ನಿಮಗೆ ಕಂಪ್ಲೀಟ್ಲಿ ಟೀಮ್ ಅವರೇ ಮೇಂಟೈನ್ ಮಾಡ್ತಾರೆ. ಓಕೆನಾ. ಸೊ ನೀವು ಏನು ಮಾಡಬೇಕು ಅಂದರೆ ಜಸ್ಟ್ ನಿಮಗೆ ಆ ಅಕೌಂಟಿಂಗ್ ಗ್ರೂಪ್ಗೆ ಏನೇನು ಯಾವ್ಯಾವುದು ಅಕೌಂಟಿಂಗ್ ಗ್ರೂಪ್ ಮೇಂಟೈನ್ ಮಾಡಿದ್ದಾರೆ ಅಂತ ಒಂದ್ಸಲ ರೀಚೆಕ್ ಮಾಡ್ಕೋಬೇಕು ಅಷ್ಟೇ. ಸೊ ಇದು ನಿಮಗೆ ಡೈರೆಕ್ಟ್ ಏನು ಇಂಪ್ಯಾಕ್ಟ್ ಆಗೋದಿಲ್ಲ ನಮ್ಮದು FI ಮೇಲೆ, ಬಟ್ ಅದು ಪರ್ಚೇಸಿಂಗ್ ಟೀಮ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಇದನ್ನು ಮೇಂಟೈನ್ ಮಾಡಬೇಕು. ಓಕೆ, ಸೊ ಬಟ್ ಇಟ್ ಈಸ್ ನಾಟ್ ರಿಕ್ವೈರ್ಡ್ ನಾವು. ಓಕೆ, ಸೊ ನೋ ನೀಡ್ ಟು ಮೇಂಟೈನ್ ಬಿಕಾಸ್ ನಾವೇನು ಮೇಂಟೈನ್ ಮಾಡೋಲ್ಲ, ಇದು ಟೀಮ್ ಅವರೇ ಮೇಂಟೈನ್ ಮಾಡೋದು ಕಂಪ್ಲೀಟ್ಲಿ. ಓಕೆ, ಸೊ ಐ ವಿಲ್ ನಾಟ್ ಮೇಂಟೈನ್ ದಿಸ್, ಬಟ್ ಯು ಶುಡ್ ಅವೇರ್ ವೇರ್ ಇಸ್ ದ ಪಾತ್ ಆ್ಯಂಡ್ ವೇರ್ ವಿ ನೀಡ್ ಟು ಮೇಂಟೈನ್. ಓಕೆ, ಸೊ ಇದೆಲ್ಲ ಸೇಮ್ ನಿಮ್ಗೆ ಅಕೌಂಟಿಂಗ್ ಗ್ರೂಪ್ಸ್ಗೆಲ್ಲ ಯಾವ ಥರ ನಾವು ಮೇಂಟೈನ್ ಮಾಡ್ತೀವಲ್ಲ ರೋಲ್ಸ್ ಎಲ್ಲ, ಸೊ ಅದೇ ಥರನೇ ಅವರು ಕೂಡ ಟೀಮ್ ಕಡೆಯಿಂದ ಸೊ ಮೇಂಟೈನ್ ಮಾಡ್ತಾರೆ. ಓಕೆ, ಸೊ ಗ್ರೂಪಿಂಗ್ಸ್ ಎಲ್ಲ ಸೊ ಇಷ್ಟನ್ನು ಮಾಡಬೇಕು. ಸೊ ಇದಾದಮೇಲೆ ನಾನು ನೆಕ್ಸ್ಟ್ ನಿಮಗೆ ಮಾಸ್ಟರ್ ಡೇಟಾ ಕ್ರಿಯೇಷನ್ಸ್ ಹೇಳ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಕೆಲವೊಂದು ನಾವು ಕೂಡ
ಬೇಸಿಕ್ ಬಿ ಪಿ ರೋಲ್ಸ್ನ ಮೇಂಟೈನ್ ಮಾಡಬೇಕು ಸಿಸ್ಟಮಲ್ಲಿ. ಸೊ ಅದನ್ನು ಯಾವ ಥರ ಮೇಂಟೈನ್ ಮಾಡೋದು ಅಂತ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಓಕೆ, ಸೊ ಇವಾಗ ಆಲ್ರೆಡಿ ನಾನು ನಿಮಗೆ ಗ್ರೂಪಿಂಗ್ಸ್ ಆ್ಯಂಡ್ ನಂಬರ್ ರೇಂಜಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ ಗ್ರೂಪಿಂಗ್ ಆ್ಯಂಡ್ ನಂಬರ್ ರೇಂಜಸ್ದು. ಓಕೆ, ಸೊ ಇದಾದಮೇಲೆ ನೆಕ್ಸ್ಟು ಸೊ ಏನೇನು ಡಿಫೈನ್ ಮಾಡಬೇಕು ಅದನ್ನ ಹೇಳ್ಕೊಡ್ತೀನಿ ನಾನು. ಓಕೆನಾ? ಸೊ ಇವತ್ತಿನ ಕ್ಲಾಸಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ಸೊ ಗೈಸ್ ಕ್ಯಾನ್ ಆಸ್ಕ್ ದ ಡೌಟ್ಸ್. ಏನು ಡೌಟ್ ಇಲ್ಲ ಅಂತಂದರೆ ನಿಮ್ಗೆ ನಾಳೆ ಕ್ಲಾಸಲ್ಲಿ ಮತ್ತೆ ನಾನು ನಿಮಗೆ ಬಿ ಪಿ ರೋಲ್ನ ಕ್ರಿಯೇಟ್ ಮಾಡಿಬಿಟ್ಟು ಅಸೈನ್ ಮಾಡಿಬಿಟ್ಟು ನಾನು ಮಾಸ್ಟರ್ ಡೇಟಾ ಕ್ರಿಯೇಟ್ ಮಾಡೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಇದನ್ನು ಮೇಂಟೈನ್ ಮಾಡ್ಕೊಳ್ಳಿ ಫಸ್ಟ್. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಸೊ ಅರ್ಥ ಆಯ್ತಲ್ಲ?